ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಗಳಿಗೆ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸುತ್ತಾ, ಇಂದು ದೇಶಾದ್ಯಂತ ಎಲ್ಲರಲ್ಲೂ ಒಂದು ಸಂತಸ ಇದೆ. ಭಾರತ ಕಾರ್ಗಿಲ್ ಯುದ್ಧದಲ್ಲಿ ವಿಜಯಿಯಾದ ದಿನ ಅಂತ ಸಂಭ್ರಮಿಸ್ತಾ ಇದ್ದಾರೆ. ಸೈನಿಕರಲ್ಲೂ ಕೂಡ ಸಂಭ್ರಮ ಇದೆ. ಪಾಕಿಸ್ತಾನವನ್ನ ನಾವು ಇವತ್ತು ಸೋಲಿಸಿದ ದಿನ ಅಂತ ಕೆಚ್ಚೆದೆಯಿಂದ ಹೇಳ್ಕೋಬಹುದು. ಆ ಯುದ್ಧ ಹೇಗ್ ನಡೀತು, ಆ ಯುದ್ಧದಲ್ಲಿ ನಮ್ಮ ಸೈನಿಕರ ಹೋರಾಟ ಹೇಗಿತ್ತು, ಯಾಕೆ ನಾವು ಸೈನಿಕರನ್ನ ಗೌರವಿಸಬೇಕು, ಯಾಕೆ ನಾವು ಸೈನಿಕರನ್ನ ದೈವಿ ಸ್ವರೂಪರ ರೀತಿ ಕಾಣಬೇಕು ಅನ್ನೋದಕ್ಕೆ ಈ ಹೋರಾಟವನ್ನ ನಾನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. 1947 ಬ್ರಿಟಿಷರು ಭಾರತವನ್ನ ಬಿಟ್ಟು ಹೋದಾಗ ಭಾರತ ಹೇಗಿತ್ತು ಅಂದ್ರೆ, ಬ್ರಿಟಿಷರು ಎಲ್ಲವನ್ನ ಕೊಳ್ಳೆ ಹೊಡೆದು ಖಾಲಿ ಮನೆ ಬಿಟ್ಟ ರೀತಿ ನಮ್ಮ ಭಾರತ ದೇಶ ಇತ್ತು. ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಹೇಗೆ ಕಸ್ಕೊತಿತ್ತು ಅಂದ್ರೆ, ಆವಾಡಿಗರ ದೇಶ ಅಂತ ಕರಿತಾ ಇದ್ರು, ಬಡತನದಿಂದ ಕೂಡಿರುವ ದೇಶ ಅಂತ ಇದ್ರು, ಹಸಿವಿನಿಂದ ನರಳ್ತಾ ಇದ್ದಾರೆ, ಅನಕ್ಷರಸ್ಥರು, ಮೂಢನಂಬಿಕೆ ಉಳ್ಳವರು ಅಂತ ಕರಿತಾ ಇದ್ರು. ಹಿಂದೆ ಭಾರತ ವಿಶ್ವಗುರು ಆಗಿತ್ತು. ಯಾಕಂದ್ರೆ ಬಹಳ ಶ್ರೇಷ್ಠ ಸಂಸ್ಕೃತಿ ಪರಂಪರೆಯನ್ನು ಹೊಂದಿರುವ ದೇಶವನ್ನ ಬ್ರಿಟಿಷರು ಒಂದು 300ಕ್ಕೂ ಹೆಚ್ಚು ವರ್ಷಗಳ ಕೊಳ್ಳೆ ಹೊಡೆದು ಖಾಲಿ ಮನೆ ಮಾಡೋ ರೀತಿ ಮಾಡಿದ್ರು. ಸ್ವತಂತ್ರ ಕೊಟ್ಟು ಹೋಗಿದ್ರು. ಅವರು ಬರೀ ಸಂಪತ್ತನ್ನ ಕೊಳ್ಳೆ ಹೊಡಿಲಿಲ್ಲ, ಅಖಂಡ ಭಾರತವನ್ನ ವಿಭಜನೆ ಮಾಡಿದ್ರು. ನಮ್ಮ ದೇಶ ಎಷ್ಟು ದೊಡ್ಡದಿತ್ತು ಅಂದ್ರೆ, ಅಖಂಡ ಭಾರತವನ್ನ ವಿಭಜನೆ ಮಾಡಿ ಎಡಗಡೆ ಬಲಗಡೆ ಎರಡೂ ಕಡೆನೂ, ಈ ಕಡೆ ತಿರುಗಿದ್ರೆ ಈ ಕಡೆ ಮುಳ್ಳು ಚುಚ್ಚಬೇಕು, ಈ ಕಡೆ ತಿರುಗಿದ್ರೆ ಈ ಕಡೆ ಮುಳ್ಳು ಚುಚ್ಚಬೇಕು, ಆ ರೀತಿ ಒಂದು ಪಾಕಿಸ್ತಾನವನ್ನ ಸೃಷ್ಟಿ ಮಾಡೋದ್ರು. ಎಡಗಡೆ ಒಂದು ಪಾಕಿಸ್ತಾನ, ಬಲಗಡೆ ಒಂದು ಪಾಕಿಸ್ತಾನ ಅಂತ ಸೃಷ್ಟಿ ಮಾಡಿದ್ರು. ಎಷ್ಟು ಕಷ್ಟದ ಪರಿಸ್ಥಿತಿ ಇತ್ತು. ಅಂದಿನಿಂದ ನನ್ನ ದೇಶ ಏನಾಯ್ತು, ಬೆಳವಣಿಗೆಯ ಕಡೆ ಹೆಜ್ಜೆ ಆಗ್ತಾ ಬಂತು. ಹಿಂಗೆ ಹೆಜ್ಜೆ ಆಗ್ತಿರ್ಬೇಕಾದ್ರೆ 1942ರಲ್ಲಿ ಭಾರತದ ಮೇಲೆ ಚೀನಾದವರು ಯುದ್ಧವನ್ನ ಘೋಷಣೆ ಮಾಡಿದ್ರು. ಆದ್ರೆ ಅವತ್ತು ನಮ್ಮ ಸೈನಿಕರು ಬಹಳ ವೀರಾವೇಶದಿಂದ ಹೋರಾಟ ಮಾಡಿದ್ರು. ಆದ್ರೆ ನಮ್ಮ ಹತ್ರ ವೆಪನ್ಸ್ ಸಮಸ್ಯೆ ಇತ್ತು, ಯುದ್ಧ ಗುಂಡು ಬಂದೂಕು ಯುದ್ಧ ಸಾಮಗ್ರಿಗಳ ಕೊರತೆ ಇತ್ತು. ನಾವು ಸೋಲ್ಬೇಕಾಯ್ತು. ಸೈನಿಕರು ಸೋಲ್ಲಿಲ್ಲ, ನಾವು ಅವ್ರು ಬೇಕಾಗಿರೋ ಅಗತ್ಯ ವಸ್ತುಗಳು ಕೊಡೋಕ್ಕಾಗಿಲ್ವಲ್ಲಪ್ಪ ಅಂತ ನಾವು ಸೋತವ್. ಅದಾದ ನಂತರ ಚೀನದ ಜೊತೆ ಭಾರತ ಸೋಲ್ತಂತ ಪಕ್ಕದಲ್ಲೂ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡ್ತೀವಿ ಬಂತು. 1965ರಲ್ಲಿ ನಮ್ಮ ಸೈನಿಕರು ಮುಟ್ ನೋಡ್ಕೋಬೇಕಂತ ಕಲಿಸಿದ್ರು ಪಾಕಿಸ್ತಾನನ್ನ. ಇದಾದ್ಮೇಲೆ 1975ರಲ್ಲೂ ಕೂಡ ಪಾಕಿಸ್ತಾನ ಯುದ್ಧಕ್ಕೆ ಬಂತು. ಯಾವ ಪಾಕಿಸ್ತಾನ? ಪೂರ್ವ ಪಾಕಿಸ್ತಾನ ಅಂತ, ಪೂರ್ವ ದಿಕ್ಕಲ್ಲಿರೋ ಪಾಕಿಸ್ತಾನದ ಮುಖಾಂತರ ನಮ್ಗೆ ಅವಳಿಯನ್ನ ಮಾಡೋಕ್ ಶುರು ಮಾಡಿದ್ರು. ಒಂದೇ ದಿನಕ್ಕೆ ಭಾರತದವರು ಪೂರ್ವ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದಾಗ ಇಡೀ ವಿಶ್ವವೇ ಭಾರತವನ್ನ ನಿಬ್ಬೆರಗಾಗಿ ನೋಡ್ಬೇಕು ಹಂಗು ಮಾಡ್ತು. ಎಂತ ಸಾಧನೆ ಗೊತ್ತಾ? 95 ಸೈನಿಕರನ್ನ ಒಂದೇ ದಿನ ಯುದ್ಧದಲ್ಲಿ ಬಂಧಿಸ್ಬಿಡ್ತು. ಪಾಕಿಸ್ತಾನ ಸೋಲೊಪ್ಕೊಂಡ್ಬಿಡ್ತು. ಸೋಲೊಪ್ಕೊಂಡಾಗ ಭಾರತ ಏನ್ ಮಾಡಿಕೊಡ್ತಾ, ವಿಶ್ವದಲ್ಲಿ ಅವ್ರನ್ನ ನಾವು ಬಹಳ ಕೆಟ್ಟದಾಗಿ ನಡೆಸ್ಕೋಬೋದಿತ್ತು. ಅಂದ್ರೆ ವಿಶ್ವಕ್ಕೆ ಎಂತ ಸಂದೇಶ ತರ್ತು ಅಂದ್ರೆ, ಅಷ್ಟು ಸೈನಿಕರನ್ನ ಬಿಟ್ಟು ಪಾಕಿಸ್ತಾನ ಕಲಿಸ್ತೋ ಪಕ್ಕದಲ್ಲಿ ಬಾಂಗ್ಲಾದೇಶ ಉದಯ ಆಯ್ತು. ಬಾಂಗ್ಲಾದೇಶ ಅಂತ ಅದನ್ನೇ ಒಂದು ಸ್ವತಂತ್ರ ದೇಶವನ್ನ ಭಾರತ ಕಲ್ಪಿಸ್ಕೊಡ್ತು, ಅವ್ರಿಗೆ ಸ್ವತಂತ್ರ ಕೊಡ್ಸ್ಕೊಡ್ತು. ಏನ್ ಪಾಕಿಸ್ತಾನ ಪೂರ್ವ ಪಾಕಿಸ್ತಾನ ಅಂತ ಬ್ರಿಟಿಷರು ಮಾಡಿದ್ರು, ಇದು ಪೂರ್ವ ಪಾಕಿಸ್ತಾನ ಅಲ್ಲ, ಇದೇ ಒಂದು ದೇಶ ಅಂತ ಬಾಂಗ್ಲಾದೇಶವನ್ನ ಮಾಡ್ಕೊಡ್ತು. ಇದಾದ್ಮೇಲೆ ನಮಗೂ ಅವ್ರಿಗೂ ದ್ವೇಷ ಇತ್ತು. ಆದ್ರೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನ ಮಂತ್ರಿ ಆದಾಗ ನಾವು ನೆರೆಹೊರೆಯವರು, ಅಖಂಡ ಭಾರತವಾಗಿತ್ತು, ನಮ್ಮನ್ನ ಒಡೆದು ಬಿಟ್ಟಿದ್ದಾರೆ, ನಮ್ಮ ನಡುವೆ ದ್ವೇಷ ಬೇಡ, ನಾವಿಬ್ರು ಸಹೋದರ ಭಾವದಿಂದ ಇರೋಣ ಅಂತ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಶರೀಫ್ ಆ ಕಡೆ ಪ್ರಧಾನಮಂತ್ರಿ ಅವ್ರ ಜೊತೆ ಮಾತಾಡಿ ಇಬ್ರು ಒಳ್ಳೆ ದೋಸ್ತ ದೇಶಗಳನ್ನ ಪಾಕಿಸ್ತಾನ ಭಾರತ ನಾವಿಬ್ರು ಒಟ್ಟಿಗಿರೋಣ ಅಂತ ಮಾತಾಡಿ ಡೆಲ್ಲಿಯಿಂದ ಲಾಹೋರ್ಗೆ ಬಸ್ಸನ್ನು ಬಿಟ್ರು. ನೋಡಿ, ಅವ್ರು ನಮ್ಮ ಮೇಲೆ ದ್ವೇಷ ಕಾರ್ತಿದ್ರು. ಇಲ್ಲ, ನೀವು ನಮ್ಮ ಸಹೋದರರು ಬನ್ನಿ ಅಂತ ನಾವು ಪಾಕಿಸ್ತಾನವನ್ನ ಕರೆದು ಆಲಂಬಿಸಿ ಅವ್ರನ್ನ ಜೊತೆಯಲ್ಲಿ ಇಬ್ರು ಜೊತೆ ಸೇರಿದ್ರೆ ಬೇಗ ಬೆಳವಣಿಗೆ ಆಗ್ಬೋದು ಅಂತ ಅಟಲ್ ಬಿಹಾರಿ ವಾಜಪೇಯಿ ದೂರದೃಷ್ಟಿಯಿಂದ ಒಂದು ತಾವೇ ಖುದ್ದಾಗಿ ಪಾಕಿಸ್ತಾನಕ್ಕೆ ಬಸ್ಸಲ್ಲಿ ಹೋಗಿ ಬಸ್ ಸೇವೆಯನ್ನು ಆರಂಭಿಸಿದ್ರು. ವಿಶ್ವಕ್ಕೆ ಸಂದೇಶ ಕೊಟ್ಟರು, ಪಾಕಿಸ್ತಾನ ಭಾರತ ಒಂದಾಗ್ಬಿಟ್ಟಿದೆ ಅಂತ.
ಅದಾದ 6 ತಿಂಗಳಲ್ಲಿ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸ್ಬಿಡ್ತು. ಅಲ್ಲಿಯ ಸೈನ್ಯ ಮುಖ್ಯಸ್ಥ ಆಗಿದ್ದಂತಹ ಮುಷರಫ್ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸ್ತಾ ಏನಪ್ಪಾ ಅಂದ್ರೆ ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಜೆಂಟಲ್ ಮ್ಯಾನ್ ಅಂತಕ್ಕಂಥ ಒಂದು ಒಪ್ಪಂದ ಆಗಿದೆ. ಏನ್ ಒಪ್ಪಂದ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿರುವ ಕಾರ್ಗಿಲ್ ಮತ್ತು ಅದರ ಸುತ್ತಮುತ್ತ ಪ್ರದೇಶದ ಗುಡ್ಡಗಾಡುಗಳ ಮೇಲೆ ಏನ್ ಸೈನಿಕರು ಗಡಿಯಲ್ಲಿ ಕಾಯ್ತಾ ಇರ್ತಾರೆ, ಅವರು ಚಳಿಗಾಲ ಪ್ರಾರಂಭವಾದಾಗ ವಾಪಸ್ ಬಂದ್ಬಿಡುವುದು. ನೀವು ವಾಪಸ್ ಹೊಂಟೋಗಿ ನಾವು ವಾಪಸ್ ಬಂದ್ಬಿಡ್ತೀವಿ, ಚಳಿಗಾಲ ಮುಗಿದ ಮೇಲೆ ಪುನಃ ಗಡಿ ಕಾಯಕ್ ಹೋಗೋಣ ಅಂತ ಒಂದು ಜೆಂಟಲ್ ಮ್ಯಾನ್ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಲ್ಲಿ -°C ತನಕ ಒಂದು ಉಷ್ಣಾಂಶ ಹೋಗುತ್ತೆ, ಅಂದ್ರೆ ಅಷ್ಟು ಚಳಿ ಇರುತ್ತೆ. -° ನಮಗ್ ನೋಡಿ +10 ನಾವು ಚಳಿ ತಗೊಳಕ್ 4 ಸ್ವೆಟರ್ ಹಾಕೋತೀವಿ, ಅಲ್ಲಿ -° ಹೋಗುತ್ತೆ, ಸೈನಿಕರಿಗೆ ತೊಂದರೆ ಆಗುತ್ತೆ ಬೇಡ ಅಂತ ಎರಡೂ ದೇಶಗಳು ಚಳಿಗಾಲದ ಸಮಯದಲ್ಲಿ ತನ್ನ ಸೈನಿಕರನ್ನ ವಾಪಸ್ ಕರ್ಸ್ಕೋತಾರೆ. ಚಳಿಗಾಲ ಮುಗಿದ ಮೇಲೆ ಸೈನಿಕರು ಅಲ್ಲಿಗೆ ಹೋಗ್ತಾರೆ. ಇದು ಕಾರ್ಗಿಲ್ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಒಪ್ಪಂದ. ಈ ಒಪ್ಪಂದದಿಂದ ಆ ಒಂದು 1999ರಲ್ಲಿ ನಮ್ಮ ದೇಶದ ಸೈನಿಕರು ವಾಪಸ್ ಬಂದಿರ್ತಾರೆ. ಚಳಿಗಾಲ ಪ್ರಾರಂಭವಾಗಿದೆ ಅಂತ ಪಾಕಿಸ್ತಾನದ ಸೈನಿಕರು ವಾಪಸ್ ಹೋಗಿರ್ತಾರೆ. ಆದ್ರೆ ಚಳಿಗಾಲ ಇನ್ನೂ ಮುಗದೇ ಇರಲ್ಲ. ಪಾಕಿಸ್ತಾನದ ಸೈನಿಕರು ನಮ್ಮ ಭಾರತ ಕಾರ್ಗಿಲ್ ಬೆಟ್ಟಗಳ ಮೇಲೆ ನಿಲ್ಲಿಸಿರೋ ನಿರ್ಮಾಣ ಮಾಡಿರ್ತಕ್ಕಂತಹ ಬಂಕರ್ಗಳಿಗೆ ಬಂದು ಮೋಸದಿಂದ ಕೂತ್ಬಿಟ್ಟಿರ್ತಾರೆ. ಆ ಪಾಕಿಸ್ತಾನದ ಸೈನ್ಯ ಮುಖ್ಯಸ್ಥ ಮುಷರಫ್ ಎಲ್ಲರನ್ನೂ ಅಲ್ಲಿ ತಂದ್ಬಿಟ್ಟಿರ್ತಾನೆ, ಸೈನಿಕರನ್ನ ಕಳಿಸ್ಬಿಟ್ಟಿರ್ತಾರೆ. ಇದು ಭಾರತಕ್ಕೆ ಗೊತ್ತಿರಲ್ಲ. ಯಾಕಂದ್ ಮಾಡಿರ್ತಾರೆ ಗೊತ್ತಾ? ಲಡಾಖ್, ಜಮ್ಮು ಕಾಶ್ಮೀರ ಅನ್ನೋದು 3 ಪ್ರದೇಶ ಇದೆ. ಅವರ ಉದ್ದೇಶ ಒಂದೇ, ಅಲ್ಲಿ ಲಡಾಖ್ ಅಂತ ಒಂದು ಪ್ರದೇಶ ಇದೆ. ಆ ಲಡಾಖ್ ಪ್ರದೇಶಕ್ಕೆ ಹೋಗ್ಬೇಕು ಅಂದ್ರೆ ಕಾರ್ಗಿಲ್ ಮುಖಾಂತರನೇ ರಸ್ತೆ ಸಂಪರ್ಕದಲ್ಲಿ ಹೋಗ್ಬೇಕು. ನಾವು ಈ ಕಾರ್ಗಿಲ್ ನ ವಶಪಡಿಸ್ಕೊಂಡ್ಬಿಟ್ರೆ ಬರೀ ಕಾರ್ಗಿಲ್ ಮಾತ್ರ ನಮಗ್ ಸಿಗಲ್ಲ, ಲಡಾಖ್ ಸಿಕ್ಬಿಡುತ್ತೆ, ಲಡಾಖ್ ಪ್ರದೇಶನೂ ಸಿಗುತ್ತೆ, ಮುಕ್ಕಾಲ್ ಭಾಗ ಕಾಶ್ಮೀರ ನಮ್ದಾಗೋಗುತ್ತೆ ಅಂತ ಅವ್ರ ಯೋಚನೆ ಆಗಿತ್ತು. ನಾವು ಲಡಾಖ್ ಮತ್ತೆ ಕಾಂಗ್ರೆಸ್ ಎಲ್ಲವನ್ನ ವಶಪಡಿಸ್ಕೋಬೇಕು. ನ್ಯಾಷನಲ್ ಹೈವೇ 1 NH1 ಅನ್ನ ನಾವು ವಶಪಡಿಸ್ಕೋಬೇಕು. ಕಟ್ ಮಾಡಿದ್ರೆ ಭಾರತದ ಒಂದು ರಸ್ತೆ ಸಂಪರ್ಕನ ಕಟ್ ಮಾಡ್ದಂಗಾಗುತ್ತೆ ಅಂತ ಯೋಚನೆ ಮಾಡಿದಂತ ಪಾಕಿಸ್ತಾನ ಸೈನಿಕರು ಗುಡ್ಡದ ಮೇಲೆ ಬಂದು ನಾವೇ ನಿರ್ಮಿಸಿರೋ ಬಂಕರ್ಗಳಲ್ಲಿ ಅಡಗಿ ಕೂಳ್ತಿದ್ದಾರೆ ವಶಪಡಿಸಿಕೊಂಡು. ನಮಗ್ ಗೊತ್ತಿಲ್ಲ, ನಾವು ನಂಬಿದೀವಿ, ನಾವು ನಂಬಿಕೆ ಇಡ್ತೀವಿ, ನಂಬಿದೀವಿ, ಗೊತ್ತಿಲ್ಲ. ಯಾರೋ ಒಬ್ಬ ಕುರಿಯನ್ನ ಮೇಯಿಸ್ತಾ ಇರ್ಬೇಕಾದ್ರೆ ಅಲ್ಲಿ ಓಡಾಡೋ ಸೈನಿಕರ ಚಲನವಲವನ್ನ ನೋಡ್ತಾನೆ, ಇವ್ರು ಯಾರು ನಮ್ಮ ಭಾರತದವ್ರ ರೀತಿ ಕಾಣ್ತಾ ಇಲ್ವಲ್ಲಪ್ಪ ಅಂತ ಭಾರತೀಯ ಸೈನ್ಯಕ್ಕೆ ಬಂದು ಮಾಹಿತಿ ಕೊಡ್ತಾನೆ. ಯಾರೋ ಬಂದು ಬಂಕರ್ಗಳಲ್ಲಿ ಇದ್ದಾರೆ ಅಂತ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ. ಆಗ ಭಾರತೀಯ ಸೈನ್ಯ ಯೋಚನೆ ಮಾಡುತ್ತೆ, ಯಾರಿರ್ಬೋದು ನೋಡ್ಕೊಬರೋಣ ಅಂತ ಹೇಳಿ ಭಯೋತ್ಪಾದಕರಿರ್ಬೋದು, ಪಾಕಿಸ್ತಾನ ಸೈನಿಕರಂತೂ ಬಂದಿರೋಕ್ ಸಾಧ್ಯ ಇಲ್ಲ, ಅಲ್ಲಿದ್ರೆ ಭಯೋತ್ಪಾದಕರು ಇರ್ಬೋದು ಅಂತ ಭಾರತ ಯೋಚನೆ ಮಾಡಿ ಏನುತ್ತೆ, ಸೌರಭ್ ಕಾಲಿಯಾ ಅನ್ನೋ ಒಬ್ಬ ಸೈನಿಕರನ್ನ ನೇತೃತ್ವದಲ್ಲಿ ಅವನ ಜೊತೆ 5 ಜನ ಸೈನಿಕರನ್ನ ನೀವು ಹೋಗಿ ಆ ಗುಡ್ಡದಲ್ಲಿ ಯಾರಿದ್ದಾರೆ ಅಂತ ಮೆಸೇಜ್ ಕೊಡಿ, ಮತ್ತೆ ನಾವು ಸೈನ್ಯ ತಗೋಬರ್ತೀವಿ, ಭಯೋತ್ಪಾದಕರನ್ನ ಒಡೆದು ಓಡಿಸೋಣ ಅಂತ ಭಾರತ ಯೋಚನೆ ಮಾಡಿ ಸೌರಭ್ ಕಾಲಿಯಾ ಮತ್ತೆ ಅವನ ಜೊತೆ 5 ಜನ ಒಂದು ಟೀಮನ್ನ ಕಳಿಸ್ಕೊಡುತ್ತೆ. ಸೌರಭ್ ಕಾಲಿಯಾ ಆ ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ತಾನೆ, ಅಲ್ಲಿಗೆ ಆ ಒಂದು ಬೆಟ್ಟಕ್ಕೆ ಹೋಗ್ತಾನೆ. ಆದ್ರೆ ವಾಪಸ್ ಬರಲೇ ಇಲ್ಲ. 22 ದಿನ ಆಗುತ್ತೆ, 22 ಶವ ವಾಪಸ್ ಬರುತ್ತೆ. ಭಾರತೀಯ ಸೈನಿಕರು ಶವವನ್ನ ನೋಡ್ತಾರೆ, ಅವ್ರನ್ನ ಹುಡುಕಿದ್ರು ಸಿಕ್ಕಿರ್ಲಿಲ್ಲ. ಆಗ ಭಾರತೀಯ ಸೈನ್ಯ ಗೊತ್ತಾಗುತ್ತೆ ಭಯೋತ್ಪಾದಕರಲ್ಲ, ಅಥವಾ ಭಯೋತ್ಪಾದಕರೇ ಆದ್ರೂ ಜಾಸ್ತಿ ಜನ ಇದ್ದಾರೆ, ಇವರು 48 ಗಂಟೆಯಲ್ಲಿ ಅವ್ರನ್ನ ಓಡಿಸ್ತೀವಿ ಅಂತ ಭಾರತೀಯ ಸೈನ್ಯ ಅನೌನ್ಸ್ ಮಾಡುತ್ತೆ. ಆದ್ರೆ ಸೌರಭ್ ಕಾಲಿಯಾ ಮತ್ತೆ ಅವನ ಜೊತೆ ಬಂದಿರೋ ಸೈನಿಕರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಸೈನಿಕರ ಕಣ್ಣಲ್ಲಿ ನೀರು, ಎಲ್ಲಾ ಸೈನಿಕರ ಕಣ್ಣಲ್ಲಿ ನೀರು ಬರೋಗ್ತಾ ಇರುತ್ತೆ, ರಕ್ತ ಕುದಿಯೋಕ್ ಶುರು ಆಗುತ್ತೆ. ಯಾಕಂದ್ರೆ ಪಾಕಿಸ್ತಾನದ ಪಾಪಿಗಳು ಎಷ್ಟು ಕ್ರೂರವಾಗಿ ಕೊಂದಿರ್ತಾರೆ ಅಂದ್ರೆ ಅವರ 5 ಜನನ್ನ. ಆ ಸೌರಭ್ ಕಾಲಿಯಾ ಮತ್ತೆ ಆತನ ಜೊತೆ ಹೋದ ಸೈನಿಕರಿಗೆ ಚಿತ್ರ ಹಿಂಸೆಯನ್ನ ಕೊಟ್ಟಿರ್ತಾರೆ. ಎಷ್ಟು ವಿಚಿತ್ರ ಹಿಂಸೆಯನ್ನ ಕೊಟ್ಟಿರ್ತಾರೆ ಅಂದ್ರೆ ಊಹಿಸಲು ಅಸಾಧ್ಯ. ಕಣ್ಣುಗಳನ್ನ ಕಿತ್ತಿರ್ತಾರೆ, ಅವನ ಕೈಯ ಉಗುರುಗಳನ್ನ ಕಿತ್ತಿರ್ತಾರೆ, ಕಿವಿಯನ್ನ ಕಿತ್ತಿರ್ತಾರೆ, ರಾಡಿನಿಂದ, ಸಿಗರೇಟ್ ಇಂದ ಇಡೀ ದೇಹವನ್ನ ಸುಟ್ಟು ಕ್ರೂರವಾಗಿ ಕೊಂದಿರುತ್ತೆ. ಈ ರೀತಿ ರಿಪೋರ್ಟ್ ಬರುತ್ತೆ. ಎಲ್ಲರ ರಕ್ತ ಕುದಿಯೋಕ್ ಶುರು ಆಗುತ್ತೆ. ನಾವು ಇವತ್ತು 5 ಜನ ಸೈನಿಕರನ್ನ ಕಳ್ಸಿಕೊಟ್ಟಿದ್ವಿ, ಇಷ್ಟು ಕ್ರೂರವಾಗಿ ಕೊಂದಿದ್ದಾರೆ ಅಂದ್ರೆ ಯಾರೋ ಇರ್ಬೇಕು ಅಂತ ಗೊತ್ತಾಗೋಕೆ 22 ದಿನ ಆಗುತ್ತೆ. ಅಲ್ಲಿ ಬಂದಿರೋರು ಭಯೋತ್ಪಾದಕರಲ್ಲ, ಪಾಕಿಸ್ತಾನ ಸೈನಿಕರು ಅಂತ. ಅಷ್ಟು ಕ್ರೂರವಾಗಿ ನಮ್ಮ ಸೈನಿಕರನ್ನ ಪಾಕಿಸ್ತಾನದವರು ಕೊಂದ್ಬಿಟ್ಟಿರುತ್ತೆ.
ಆಗ ಆ ಗುಡ್ಡವನ್ನ ವಶಪಡಿಸ್ಕೋಬೇಕು ಅಂತ ಭಾರತೀಯ ಸೈನ್ಯ ಯುದ್ಧಕ್ಕೆ ಸನ್ನದ್ಧಾಗುತ್ತೆ. ಆದ್ರೆ ವಿದ್ಯಾರ್ಥಿ ಮಿತ್ರರೇ, ಕಾರ್ಗಿಲ್ ಪ್ರದೇಶ ಎಷ್ಟು ಕಠಿಣವಾದ ಪ್ರದೇಶ ಅಂದ್ರೆ 7,000-8,000 ಅಡಿಗಳಷ್ಟು ಗುಡ್ಡಗಳಿದೆ ಅಲ್ಲಿ. ಆ ಗುಡ್ಡಗಳಿದೆ, 7,000-8,000 ಗುಡ್ಡಗಳಿದೆ. ಆ ಗುಡ್ಡಗಳ ಮೇಲೆ ಕೂತಿದ್ದಾರೆ, ನಾವೇ ನಿರ್ಮಿಸಿರೋ ಬಂಕರ್ಲಿ ಕೂತಿದ್ದಾರೆ. ಕಾಶ್ಮೀರದಲ್ಲಿ ಮೇ ತಿಂಗಳು ಮತ್ತೆ ಬಂತು ಅಂದ್ರೆ, ಮೇ ಜೂನ್ ತಿಂಗಳು ಬಂತು ಅಂದ್ರೆ ವಾತಾವರಣ ಇದ್ದಕ್ಕಿದ್ದಂಗೆ ಬದಲಾಗುತ್ತೆ. ಏನ್ ಬದಲಾಗುತ್ತೆ ಗೊತ್ತಾ? ಇದ್ದಕ್ಕಿದ್ದಂಗೆ ಹಿಮ ಬೀಳುತ್ತೆ, ಇದ್ದಕ್ಕಿದ್ದಂಗೆ ಬಿಸಿಲು ಬರುತ್ತೆ. ನಮ್ಮ ಸೈನಿಕರಿಗೆ ಬಹಳ ಕಠಿಣವಾದ ಕೆಲಸ ಆಗುತ್ತೆ. ಯಾಕಂದ್ರೆ ನೋಡಿ, ಎದುರಿಗೆ ಯುದ್ಧ ಮಾಡ್ಬೋದು, ಮೇಲೆ ಕೂತಿರೋ ನೋಡಿಬೇಕು ಅಂದ್ರೆ ಕೆಳಗೆ ನಿಂತ್ಕೊಂಡು ತುಂಬಾ ಕಷ್ಟ ಇದೆ. ಇನ್ನು ನಮ್ಗೆ ಪಕ್ಕ ಅವರು ಪಾಕಿಸ್ತಾನದ ಸೈನಿಕರು ಅನ್ನೋದು ಇನ್ನು ನಮ್ಗೆ ಗೊತ್ತೇ ಇರಲಿಲ್ಲ. ಆದ್ರೂ ಕೂಡ ಯುದ್ಧಕ್ಕೆ ರೆಡಿಯಾಗಿ ಅವ್ರನ್ನ ವಶಪಡಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದಂತಹ ಭಾರತೀಯ ಸೈನ್ಯ ಒಂದು ನಿರ್ಧಾರವನ್ನ ಮಾಡುತ್ತೆ. ನಾವು ಬೆಳಿಗ್ಗೆ ಆ ಗುಡ್ಡವನ್ನ ಹತ್ತಕ್ಕೆ ಹೋದ್ರೆ ಪಾಕಿಸ್ತಾನ ಸೈನಿಕರು ಈಸಿಯಾಗಿ ನಮ್ಮನ್ನ ಕೊಂದುಬಿಡ್ಬೋದು, ಮೇಲಿಂದ ಗುಂಡೊಡೆದು. ನಮಗ್ ಗುಂಡೊಡಿಬೇಕಾಗಿಲ್ಲ, ಮೇಲಿರೋ ಬಂಡೆಗಳನ್ನು ತಳ್ಳಿದ್ರೆ ಸಾಕು, ನಾವು ಹತ್ತಬೇಕಾದ್ರೆ ಸತ್ತೋಗ್ತೀವಿ. ಮೇಲಿಂದ ಅಟ್ಯಾಕ್ ಮಾಡೋದು ಬಹಳ ಸುಲಭವಾದ ಕೆಲಸ. ಅದಕ್ಕೆ ನಿರ್ಧಾರ ಮಾಡ್ತಾರೆ, ರಾತ್ರಿ ವೇಳೆ ನಾವು ಬೆಟ್ಟಗಳನ್ನ ಹತ್ತೋಣ, ಬೆಳಿಗ್ಗೆ ಹತ್ತಿ ಅವ್ರ ಮೇಲೆ ಯುದ್ಧವನ್ನ ಮಾಡೋಣ ಅಂತ ಸೈನ್ಯ ಮಾಡುತ್ತೆ. ಮೊದಲಿಗೆ ಯಶವಂತ್ ಸಿಂಗ್ ತೋಮರ್ ಆತನ ನೇತೃತ್ವದಲ್ಲಿ ಒಂದು ತುಕಡಿ, ವಿವೇಕ ಗುಪ್ತನ ನೇತೃತ್ವದಲ್ಲಿ ಒಂದು ತುಕಡಿ ಮೊದಲನೇ ಬೆಟ್ಟವನ್ನ, ಮೊದಲನೇ ಬಂಕರ್ನ ನಾವು ವಶಪಡಿಸ್ಕೊಳ್ಳೋಣ. ಮೊದಲನೇ ಬಂಕರ್ನ ವಶಪಡಿಸ್ಕೊಂಡ್ರೆ ನಾವು ಇನ್ನು ಮುಂದೆ ಬಂಕರ್ಗಳನ್ನ ವಶಪಡಿಸ್ಕೊಳ್ಳೋಕೆ ಸುಲಭ ಆಗುತ್ತೆ ಅಂತ ರಾತ್ರಿ ವೇಳೆ ಅಂತ ಕಠಿಣವಾದ ಗುಡ್ಡವನ್ನ ಹತ್ತೋಕೆ ಶುರು ಮಾಡ್ತಾರೆ. ಅಂತಹ ಕಷ್ಟಕರ ಯುದ್ಧ ಈ ಕಾರ್ಗಿಲ್ ಯುದ್ಧ. ನೋಡಿ, ಈ ಒಂದು ವಿವೇಕ ಗುಪ್ತ ಮತ್ತೆ ಯಶವಂತ್ ಸಿಂಗ್ ತೋಮರ್ ಎರಡು ತುಕಡಿಗಳು ಆ ಕಡೆ ಬೆಟ್ಟದ ತುದಿ, ಈ ಕಡೆದ ಬೆಟ್ಟದ ತುದಿಯಲ್ಲಿ ರಾತ್ರಿ ವೇಳೆ ಹತ್ತೋಕೆ ಶುರು ಮಾಡ್ತಾರೆ. ಅದರಲ್ಲೂ ನಾನು ನಿಮ್ಗೆ ವಿವೇಕ ಗುಪ್ತರ ಬಗ್ಗೆ ಎರಡು ಮಾತನ್ನು ಹೇಳಬೇಕು. ಮೇಜರ್ ವಿವೇಕ ಗುಪ್ತ ಆದ್ರೆ ಆತನ ತುಕಡಿ ಮತ್ತೆ ಆತನ ಈ ಪಕ್ಕದ ತುಕಡಿಯಲ್ಲಿರೋ ಎಲ್ಲ ಸೈನಿಕರಿಗೂ ಈ ಒಂದು ವಿವೇಕ ಗುಪ್ತನ್ ಕಂಡ್ರೆ ಡೆವಿಲ್ ದೆವ್ವ ಅಂತ ಬೈಕೊಟ್ಟಿದ್ರಂತೆ. ಯಾಕಂದ್ರೆ ವೆರಿ ಸ್ಟ್ರಿಕ್ಟ್ ಆಫೀಸರ್, ಹೆಂಗ್ ಸ್ಟ್ರಿಕ್ಟ್, ಸುಮ್ಮನೆ ಸೈನಿಕರನ್ನ ಕುತ್ಕೊಳಕ್ ಕೊಡ್ತಾ ಇರ್ಲಿಲ್ಲ, ಇಲ್ಲ ರೌಂಡ್ ಓಡಿಸೋದು, ಏನಾರ ಆಕ್ಟಿವಿಟೀಸ್ ಕೊಡ್ಸೋದು ಅವರಿಗೆ. ಅಷ್ಟು ಶ್ರಮವನ್ನ, ಒಂದು ಕಠಿಣ ಕೆಲಸ ಮತ್ತೆ ಕಠಿಣ ತರಬೇತಿಯನ್ನು ನೀಡ್ತಿದ್ದು ವಿವೇಕ ಗುಪ್ತ. ಅವ್ರು ಹೇಳ್ತಿದ್ದಂತೆ, ಸೈನಿಕರ ಉದ್ದೇಶ ಮಾತಾಡ್ಬೇಕಾದ್ರೆ ವಿವೇಕ ಗುಪ್ತ ಅವ್ರು ಹೇಳ್ತಿದ್ರಂತೆ, ನೋಡಿ, ನೀವು ಶಾಂತಿ ಕಾಲದಲ್ಲಿ ಬೆವರನ್ನ ಹರಿಸಿದ್ರೆ, ಶಾಂತಿ ಕಾಲದಲ್ಲಿ ನೀವು ಬೆವರನ್ನ ಹರಿಸಿದ್ರೆ ಯುದ್ಧ ಕಾಲದಲ್ಲಿ ನಿಮ್ ರಕ್ತ ಕಡಿಮೆ ಇರುತ್ತೆ, ಅಷ್ಟು ಶಕ್ತಿವಂತರಾಗ್ತೀರಾ. ಸುಮ್ ಕೂರ್ಬೇಡಿ ಅಂತ ಇಡೀ ಅವನ ಬೆಟಾಲಿಯನ್ನ ಅಷ್ಟು ಸ್ಟ್ರಾಂಗ್ ಆಗಿ ಅವನು ತರಬೇತಿ ನೀಡ್ತಿದ್ದ. ಆದ್ರೂ ಸೈನಿಕರನ್ನ ಕಂಡ್ರೆ ಕೋಪ, ಅಯ್ಯೋ ಡೆವಿಲ್ ಅಂತ ಇದ್ರು ಅವನ್ನ. ಆದ್ರೆ ಅವನ ಜೊತೆ ಯುದ್ಧಕ್ಕೆ ಹೋದಾಗ ಒಂದು ಬೆಟಾಲಿಯನ್ ಸೈನಿಕರು ಇವತ್ತಿಗೂ ನೆನ್ಪು ಮಾಡ್ಕೋತಾರಂತೆ, ಅವ್ರು ಇದ್ದಾಗ ನಾವು ಅವ್ರ ಮೇಲೆ ತುಂಬಾ ಕೋಪ ಮಾಡ್ಕೋತಿದ್ದೋ, ಅವ್ರ ಕಂಡ್ರೆ ಒಳಗೆ ಕೋಪ ಇರ್ತಿತ್ತು. ಆದ್ರೆ ಅವರು ಬೆಟ್ಟ ಹತ್ಬೇಕಾದ್ರೆ ಹೇಳ್ತಿರಂತೆ, ನೀವ್ಯಾರು ಮುಂದೆ ಬರಬೇಡಿ, ಮುಂದೆ ನಾನಿದ್ದೀನಿ, ನಾನು ಹೋರಾಟ ಮಾಡ್ತೀನಿ, ನನಗೇನಾದ್ರು ಪ್ರಾಣ ಹೋದ್ಮೇಲೆ ಮಾತ್ರ ನೀವು ಬನ್ನಿ ಅಂತ ಅವ್ರನ್ನೆಲ್ಲ ಹಿಂದೆ ಬಿಟ್ಕೊಂಡು ಶತ್ರುವಿಗೆ ಎದೆ ಕೊಟ್ಟು ಹೋರಾಟ ಮಾಡೋಕೆ ವಿವೇಕ ಗುಪ್ತ ಅವ್ರ ರಾತ್ರಿ ಇಡೀ ಗುಡ್ಡವನ್ನ ಹತ್ತಿದ್ರು. ಇಡೀ ಬೆಟಾಲಿಯನ್ನ ಹಿಂದೆ ಬಿಟ್ಕೊಂಡು ತೊಳಲಿನ್ ಬೆಟ್ಟದ ಮೇಲೆ ದಾಳಿಯನ್ನ ಮಾಡ್ತಾರೆ ವಿವೇಕ ಗುಪ್ತರು. ಆ ಬೆಟ್ಟವನ್ನ ಅವತ್ತಿನ ಸಂಜೆ 3 ಗಂಟೆ 4 ಗಂಟೆ ಒಳಗೆ ಇಡೀ ತೊಳಲಿನ್ ಬೆಟ್ಟ ಮೊದಲನೇ ಬಂಕರ್ ಭಾರತದ ವಶ ಆಗುತ್ತೆ. ಯುದ್ಧ ಮುಗಿದು 4, 4:30, 5 ಗಂಟೆ ತನಕ ವಿವೇಕ ಗುಪ್ತರ ಎದೆಗೆ ಗುಂಡುಗಳು ಸೀಲಿ ವೀರ ಮರಣವನ್ನ ವಿವೇಕ ಗುಪ್ತ ಹೋಗ್ತಾರೆ. ನೋಡಿ, ನಾನು ಹೇಳಿದೆ, ಬಹಳ ಸ್ಟ್ರಿಕ್ಟ್ ಆಫೀಸರ್ ವಿವೇಕ ಗುಪ್ತ, ಬಹಳ ಕಠಿಣ ತರಬೇತಿಯನ್ನು ಕೊಟ್ಟು ತಾವು ತರಬೇತಿ ಪಡೆದಿದ್ರು ಅಂದ್ರು. ಅವರ ಶವ ಮಿಲಿಟರಿ ಹಾಸ್ಪಿಟಲ್ ಬರುತ್ತೆ. ಇಲ್ಲಿ ಕೇಳಿ ದುಃಖ ಆಗುತ್ತೆ. ವಿವೇಕ ಗುಪ್ತರ ಹೆಂಡತಿ ರಾಜಶ್ರೀ ಗುಪ್ತ, ಆಕೆ ಡಾಕ್ಟರ್, ಎಲ್ಲಿ ಡಾಕ್ಟರ್ ಗೊತ್ತಾ? ಅದೇ ಮಿಲಿಟರಿ ಆಸ್ಪತ್ರೆಯಲ್ಲಿ ಆಕೆ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇರ್ತಾಳೆ. ಆಕೆಗೆ ಸುದ್ದಿ ಹೋಗುತ್ತೆ, ನಿನ್ ಗಂಡ ಯುದ್ಧದಲ್ಲಿ ವೀರ ಮರಣವನ್ನು ಹೊತ್ತಿದ್ದಾರೆ ಅಂದ ತಕ್ಷಣ ಆಕೆ ಅಲ್ಲಿಂದನೇ ಬಂದು ತನ್ನ ಗಂಡನಿಗೆ ಸೆಲ್ಯೂಟ್ ಹೊಡೆದು ರಾಷ್ಟ್ರೀಯ ಧ್ವಜವನ್ನ ಓದಿಸಿ ಆ ಗಂಡನ ಶ್ರವಣ ಜೊತೆ ಇರದೆ ದುಃಖವನ್ನ ತಡ್ಕೊಂಡು ಆಕೆ ಪುನಃ ಹಾಸ್ಪಿಟ್ಲಿಗೆ ಸೇವೆಗೆ ಬರ್ತಾಳೆ. ಕೇಳ್ತಾರಂತೆ, ಆಗ ಅಲ್ಲಮ್ಮ, ನಿಮ್ ಗಂಡ ಹೋಗಿದ್ರೆ ಪರವಾಗಿಲ್ಲ, ನೀವು ರಜೆ ಕೊಡ್ತೀವಿ, ಹೋಗೋರು ಅಂತ್ಯಕಾರ ಮುಗಿಸ್ಬೇಕು ಅಂದ್ರೆ, ಇಲ್ಲ, ಯುದ್ಧ ಮುಗಿಯ ತನಕ ಅವ್ರ ಅಂತ್ಯ ಸಂಸ್ಕಾರ ಮಾಡೋದು ಬೇಡ, ಯಾಕಂದ್ರೆ ನಾನು ಹೊಂಟೋದ್ರೆ ಇಲ್ಲಿ ಬೇರೆ ಸೈನಿಕರಿಗೆ ಎಷ್ಟಾದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ ಒಬ್ಬ ಡಾಕ್ಟರ್ ಕೊರತೆ ಉಂಟಾಗ್ಬೋದು, ನಾನು ಇಲ್ಲಿ ಯುದ್ಧ ಮುಗಿಯ ತನಕ ಸೇವೆ ಸಲ್ಲಿಸಿ ಆಮೇಲೆ ಅವ್ರ ಅಂತ್ಯ ಸಂಸ್ಕಾರ ಮಾಡೋಕೆ ವ್ಯವಸ್ಥೆ ಮಾಡ್ಕೋತೀನಿ ಅಂತ ಹೇಳಿ ವಾಪಸ್ ಸೇವೆ ಸಲ್ಲಿಸಕ್ ಬರ್ತಾರೆ. ಅಂದ್ರೆ ಆ ಹೆಣ್ಣು ಎಷ್ಟು, ಆ ಒಂದು ಮಹಿಳೆ ದೇಶದ ಬಗ್ಗೆ ಎಷ್ಟು
ಅಭಿಮಾನವನ್ನ ಹೊಂದಿರ್ಬೋದು. ನನ್ನ ಗಂಡನ್ ಕಳ್ಕೊಂಡಿದ್ದೀನಿ ಒಂದಕ್ಕಾದ್ರೆ ಬೇರೆ ಸೈನಿಕರಿಗೆ ಏನಾದ್ರು ಏಟಾದ್ರೆ ಅವ್ರಿಗೆ ಚಿಕಿತ್ಸೆ ನೀಡಿ ಪುನಃ ಭಾರತವನ್ನು ವಶಪಡಿಸ್ಕೊಳ್ಳೋದು ಅನ್ನೋದು ಒಂದು ಸಣ್ಣ ಸೇವೆ ಸಲ್ಲಿಸಬೇಕು ಅಂತ ಮಹಿಳೆ ಪ್ರಯತ್ನ ಪಡ್ತಾರಂತೆ ಮಕ್ಕಳ. ಈ ರೀತಿ ಭಾರತ ಆ ಯುದ್ಧದಲ್ಲಿ ಸುಮಾರು 527 ಸೈನಿಕರನ್ನ ಕಳ್ಕೊಂಡು ಒಬ್ಬೊಬ್ಬರ ಸೈನಿಕರದು ಒಂದೊಂದು ಕಷ್ಟದ ಕಥೆ. ಮನೋಜ್ ಕುಮಾರ್ ಪಾಂಡೆ ಅನ್ನೋ ಸೈನಿಕ ತನ್ನ ಬೆಟಾಲಿಯನ್ನ ಕಟ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ. ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಆತನ ಎಡಗೈಗೆ ಗುಂಡು ಬೀಳುತ್ತೆ. ಎಡಗೈ ಗುಂಡು ಬಿದ್ರೆ ಅವರು ಹಿಂದೆ ಇರ್ತಕ್ಕಂಥ ಅವ್ರ ಸೈನಿಕರು ಹೇಳ್ತಾರಂತೆ, ನೀವು ಹಾಸ್ಪಿಟ್ಲ್ಗೆ ಹೋಗಿ ನಾವು ಮುಂದೆ ಹೋಗ್ತೀವಿ ಅಂದ್ರೆ, ಇಲ್ಲ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ 2 ಕೈಯಲ್ಲೂ ಶಕ್ತಿ ಕಳ್ಕೋಬೇಕು ಅಂತ ತನ್ನ ಸಹಪಾಠಿ ಸೈನಿಕನ ಬೆಲ್ಟ್ನಿಂದ ಕೈಯನ್ನ ಕಟ್ಟಿಸ್ಕೊಂಡು ಪುನಃ ದಾಳಿ ಮುಂದುವರಿಸ್ತಾನಂತೆ. ಪುನಃ ಮುಂದುವರಿಸಿ ಆ ಗುಡ್ಡ ವಶಪಡಿಸ್ಕೊಳ್ಳೋ ತನಕ ಹೋರಾಟ ಮಾಡಿ ಆ ಗುಡ್ಡ ವಶಪಡಿಸ್ಕೊಂಡ ಮೇಲೇನೆ ಮರಣ ಹೊಂದ್ತಾನಂತೆ. ಅವನ ಬಗ್ಗೆ ಆಮೇಲೆ ಮನೋಜ್ ಕುಮಾರ್ ಪಾಂಡ್ಯ ಬಹಳ ಪ್ರಸಿದ್ಧಿ ಆಗ್ತಾನೆ. ಯಾಕಂದ್ರೆ ಅವ್ನು ಕೇಳ್ತಾರಂತೆ, ಅಲ್ಲಪ್ಪ ನೀನು ಓದಿರೋದು ನೋಡಿದ್ರೆ ಇಂಜಿನಿಯರಿಂಗ್ ನೋಡಿ, ಅವನು ಯುದ್ಧಕ್ಕೆ ಹೋಗೋಕ್ಕೂ ಮುಂಚೆ ಇಂಟರ್ವ್ಯೂ ಮಾಡಿರೋದೊಂದು ವಿಚಾರ ದೇಶಾದ್ಯಂತ ಫೇಮಸ್ ಆಗುತ್ತೆ. ಏನಪ್ಪಾ ಅಂದ್ರೆ, ನೀನು ಇಂಜಿನಿಯರ್ ಓದಿದೀಯಾ, ನೀನ್ ಯಾಕೆ ಸೈನ್ಯಕ್ಕೆ ಬಂದೆ ಅಂತ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವನ್ನ ಕೇಳಿದಾಗ ಅವ್ನು ಹೇಳಿದಂತೆ, ನನಗೆ ನಮ್ಮ ಒಂದು ಎಲ್ಲ ಓದ್ತಾ ಇರ್ಬೇಕಾದ್ರಲ್ಲ ಯಾವ್ದೋ ಗುರುಗಳಿಂದ ಕೇಳ್ಕೊಂಡಿದೆ, ಪರಮವೀರ ಚಕ್ರ ಪ್ರಶಸ್ತಿ ಸಿಗೋದು ಈ ಒಂದು ಸೈನ್ಯಕ್ಕೆ ಹೋದ್ರು ಮಾತ್ರ ನಾನು ಪಡ್ಕೋಬೇಕು ಅಂತ ಬಂದಿದ್ದೆ. ನನ್ಗೆ ಅವಕಾಶ ಸಿಕ್ಕಿದೆ, ಹೋರಾಟ ಮಾಡಕ್ ಹೋಗ್ತಾ ಇದ್ದೀನಿ, ನನ್ನಿಂದ ಅಂತ ದೊಡ್ಡ ಸಾಧನೆ ಆದ್ರೆ ನನಗೆ ಪರಮವೀರ ಚಕ್ರ ಪ್ರಶಸ್ತಿ ಸಿಗುತ್ತೆ ಅಂತ ಹೇಳಿ ಇದ್ದಕ್ಕೆ ಹೋಗಿದ್ದ ಮನೋಜ್ ಕುಮಾರ್ ಪಾಂಡೆ. ಆದ್ರೆ ಅವ್ನು ಇರ್ಲಿಲ್ಲ. ಅವ್ನಿಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಕೊಡ್ಬೇಕಾದ್ರೆ ಅನೌನ್ಸ್ ಮಾಡ್ತಾರಂತೆ, ಈತ ಹಿಂಗ್ ಹೇಳಿದ್ದ ಅಂತ. ಆ ಮರಣೋತ್ತರ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಮನೋಜ್ ಕುಮಾರ್ ಪಾಂಡೆ ಪಡ್ಕೊಂಡ. ಈ ರೀತಿ ಒಬ್ಬೊಬ್ಬ ಸೈನಿಕನ ಹೋರಾಟ ಬಹಳ ಇದೆ. ಈಗ ಅಷ್ಟೇ ಅಲ್ಲ ಮಕ್ಕಳ, ಈ ರೀತಿ ಯಾಕಂದ್ರೆ ಆ ಒಂದು ನೋಡಿ, ಯಾವುದೇ ಯುದ್ಧದಲ್ಲಿ ಯಾವುದೇ ಅನುಮತಿ ಕೊಟ್ಟಿರ್ಲಿಲ್ಲ. ಕಾರ್ಗಿಲ್ ಯುದ್ಧದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೇಳಿರ್ತಾರೆ, ಭಾರತೀಯ ಮಾಧ್ಯಮದವ್ರು ಬೇಕಾದ್ರೆ ನೀವು ಯುದ್ಧವನ್ನ ಪ್ರಸಾರ ಮಾಡಬಹುದು, ಆದ್ರೆ ನಿಮ್ ಜೀವಕ್ಕೆ ನೀವೇ ಜವಾಬ್ದಾರಿ ಅಂತ ಅನುಮತಿ ಕೊಟ್ಟಿರ್ತಾರೆ. ಯುದ್ಧ ಲೈವ್ ಅಲ್ಲಿ ಭಾರತಾದ್ಯಂತ ಪ್ರಸಾರ ಆಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಮತ್ತೊಬ್ಬ ಸೈನಿಕ ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು, ಪದ್ಮಪಾಣಿನಿ ಆಚಾರ್ಯ ಅಂತಕ್ಕಂಥ ಒಬ್ಬ ಸೈನಿಕ ಹೋರಾಟ ಮಾಡ್ತಾ ಇರ್ತಾನೆ. ಅವನು ಹೋರಾಟ ಮಾಡಕ್ಕೂ ಮುಂಚೆ ನೋಡಿ, ನಮ್ಮ ಸೈನಿಕರಿಗೆ ಒಂದು ಪದ್ಧತಿ ಇರುತ್ತೆ, ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ ಹೊರಗೆ ನಿಂತ್ಕೊಳ್ಳೋಕ್ ಮುಂಚೆ ಮನೆಗೆ ಪತ್ರ ಬರೀತಾರಂತೆ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಹೋರಾಟ ಮಾಡಕ್ಕೆ, ನಿಮ್ಮೆಲ್ಲರಿಗಿಂತ ಎತ್ತರದ ಗುಡ್ಡದಲ್ಲಿ ಯುದ್ಧ ಮಾಡ್ತಾ ಇರ್ತೀನಿ, ನಾನು ಮೇಲಿಂದ ಇಡೀ ದೇಶವನ್ನ ನೋಡ್ತಾ ಇರ್ತೀನಿ, ನಾನು ಗೆದ್ದು ಬಂದ್ರೆ ವೀರ ಸೈನಿಕ ಆಗ್ತೀನಿ, ನಾನು ಸತ್ತು ಬಂದ್ರೆ ವೀರ ಮರಣವನ್ನ ಹೊಂದಿದ್ದೀನಿ. ಅಪ್ಪ ಅಮ್ಮ, ನಾನು ವೀರ ಮರಣವನ್ನ ಹೊಂದಿ ನನ್ನ ದೇಹ ನನ್ನ ಶವ ಮನೆಗೆ ಬಂದ್ರೆ ನೀವ್ಯಾರು ದುಃಖಿಸ್ಬೇಡಿ, ದಯಮಾಡಿ ನೀವು ಬಹಳ ಖುಷಿಯಿಂದ ಹೇಳ್ಕೊಳ್ಳಿ, ನನ್ನ ಮಗ ದೇಶಕ್ಕೋಸ್ಕರ ಪ್ರಾಣ ಅರ್ಪಿಸಿದ್ದಾನೆ ಅಂತ ಖುಷಿಯಿಂದ ಹೇಳ್ಕೊಳ್ಳಿ ಅಂತ ಪದ್ಮಪಾಣಿನಿ ಆಚಾರ್ಯ ತನ್ನ ತಂದೆ ತಾಯಿಗೆ ಪತ್ರ ಬರೆದಿರ್ತಾರಂತೆ. ನೋಡಿ, ಅವ್ರ ತಂದೆಗೆ ಹೇಳಿರ್ತಾರಂತೆ, ಅಪ್ಪ ನಾನು ನಿಮ್ ಕಥೆಗಳನ್ನ ಕೇಳಿ ಬಹಳ ಇನ್ಸ್ಪಿರೇಷನ್ ಆಗಿ ಸೈನ್ಯಕ್ಕೆ ಸೇರಿದೆ. ಅಪ್ಪ ನಾನೇನಾದ್ರೂ ಹೋರಾಟದಲ್ಲಿ ಮರಣವನ್ನ ಒಂದು ಬಿಟ್ರೆ ನನ್ನ ಮಗನಿಗೂ ಹಿಂಗೆ ಕತೆ ಹೇಳಿ ಸೈನ್ಯಕ್ಕೆ ಸೇರಿಸ್ಕೊಡಿ ಅಪ್ಪ ಅಂತ ಅವ್ರ ಅಪ್ಪನ ಪತ್ರ ಬರ್ದಿದ್ದಂತೆ. ನೋಡಿ, ಅವ್ರ ತಂದೆಗೆ ಎಷ್ಟು ದುಃಖ ಆಗೋದು ನೋಡಿ. 2024ನೇ ಇಸ್ವಿಲಿ ಅದೇ ವಿಚಾರ ಬೆಳೆಸಿ ಬಂತು. ಆ ಒಂದು ಪದ್ಮಪಾಣಿನಿ ಆಚಾರ್ಯ ತಂದೆ ಆತನ ಮಗನನ್ನು ಕೂಡ ಸೈನ್ಯಕ್ಕೆ ಸೇರಿಸಿದ್ರು. ನೋಡಿ, ಎಂತಹ ಒಂದು ಕುಟುಂಬಗಳು ದೇಶಕ್ಕೋಸ್ಕರ ಹೋರಾಟ ಮಾಡೋದ್ರಲ್ಲಿದೆ. ಮತ್ತೊಬ್ಬರ ಬಗ್ಗೆ ಹೇಳಲೇಬೇಕು ಈ ಸಂದರ್ಭದಲ್ಲಿ ಮಕ್ಕಳ, ಯೋಗೇಂದ್ರ ಸಿಂಗ್ ಯಾದವ್ ಇವರ ಹೋರಾಟ ಎಷ್ಟು ಚೆನ್ನಾಗಿದೆ, ಎಷ್ಟು ಧೈರ್ಯವಂತರಪ್ಪ ಇವರು ಅಂದ್ರೆ ಇನ್ನೂ ಬದುಕಿದ್ದಾರೆ. ಅವ್ರ ಮಾತುಗಳೆಲ್ಲ ಕೇಳಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಯೂಟ್ಯೂಬ್ಲೆಲ್ಲ ಹೊಡೆದು ನೋಡಿ ಸಿಗುತ್ತೆ, ಯೋಗೇಂದ್ರ ಸಿಂಗ್ ಯಾದವ್ ಅಂತ. ಅವ್ರು ಹಿಂಗಪ್ಪ ಅಂದ್ರೆ ಅವ್ರಿಗೆ ಕೊಟ್ಟಿದ್ದ ಟಾಸ್ಕ್ ಯಾವ್ದು ಗೊತ್ತಾ, ಇಡೀ ಕಾರ್ಗಿಲ್ ಟೈಗರ್ ಬೆಟ್ಟ ಅಂತ ಕರ್ಸ್ಕೊಳ್ತಾರಂತಹ ಬೆಟ್ಟವನ್ನ ವಶಪಡಿಸ್ಕೊಳ್ಳೋಕೆ ಯೋಗೇಂದ್ರ ಸಿಂಗ್ ಯಾದವ್ಗೆ ಟಾಸ್ಕ್ ಕೊಟ್ಟಿರ್ತಾರೆ. ಯೋಗೇಂದ್ರ ಸಿಂಗ್ ಯಾದವ್ ತನ್ನ ಪಡೆಯನ್ನು ಕಟ್ಟಬೇಕು. ಒಂದ್ ಸ್ವಲ್ಪ ಕೇಳ್ಕೊಳ್ಳಿ, ಟೈಗರ್ ಹಿಲ್ ಹೇಗಿರುತ್ತೆ ಅಂದ್ರೆ ಇಡೀ ಕಾರ್ಗಿಲ್ ಗುಡ್ಡಗಳಲ್ಲೇ ಅತಿ ಕಡಿದಾದ ಗುಡ್ಡ ಅಂದ್ರೆ ಟೈಗರ್ ಹಿಲ್. 90 ಡಿಗ್ರಿ ಕಡಿದಾದ ಗುಡ್ಡ ಅದು. ಹತ್ತಬೇಕು ಅಂದ್ರೆ ತುಂಬಾ ಕಷ್ಟ. ಆ ಗುಡ್ಡದ ಮೇಲೆ ನಾವೇ ನಿರ್ಮಿಸಿರೋ ಬಂಕರ್ಲಿ ಪಾಕಿಸ್ತಾನದ ಸೈನಿಕರು ಬಂದು ಕೂತಿದ್ದಾರೆ. ಅಂತಹ ಕಠಿಣವಾದ ಕೆಲಸವನ್ನ ಯೋಗೇಂದ್ರ ಸಿಂಗ್ ಯಾದವ್ ಮತ್ತೆ ಆತನ ಬೆಟಾಲಿಯನ್ಗೆ ಕೊಟ್ಟಿದ್ದಾರೆ, ಆತನ ಟೀಮ್ ಕೊಟ್ಟಿದ್ದಾರೆ. ಅವರು ಒಂದು ಯೋಜನೆಯನ್ನ ರೂಪಿಸ್ಕೊಂಡ್ರು. ನಾವಂತೂ
ಒಂದು ಬೆಳಗಿನ ಜಾವದಲ್ಲಿ ಈ ಟೈಗರ್ ಇಲ್ಲಿಂದ ಹತ್ತಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿರೋ ಸೈನಿಕರು ಕಾಣ್ತೀವಿ, ಅವರು ಸುಮ್ಮನೆ ಒಂದು ಸಣ್ಣ ಕಲ್ಲು ಹೊಡೆದ್ರು ಕೂಡ ನಮ್ಮ ಪ್ರಾಣ ಹೊಂಟೋಗುತ್ತೆ. ಕಡಿದಾದ ಗುಡ್ಡ, ರಾತ್ರಿ ವೇಳೆ ಹತ್ತೋಣ. ರಾತ್ರಿ ವೇಳೆ ಹತ್ತಬೇಕಾದ್ರೆ ಗೊತ್ತಾ, ಬಹಳ ಜಾಗೃತವನ್ನ ಹತ್ತಬೇಕು ಆ ಗುಡ್ಡವನ್ನ. ಒಂದ್ ಸ್ವಲ್ಪ ಕಾಲು ಜಾರಿದ್ರು ಕೂಡ ಕೆಳಗಡೆ ಬಿದ್ದು ಹೋಗ್ತೀವಿ, ಯಾಕಂದ್ರೆ ಅದು ಬರೀ 90 ಡಿಗ್ರಿ ಕಡಿದಾದ ಗುಡ್ಡ ಅಷ್ಟೇ ಅಲ್ಲ, ಅಲ್ಲಲ್ಲಿ ಜರಿ ನೀರು ಹರಿತಾ ಇತ್ತು. ಜರಿಗಳಲ್ಲಿ ಗೊತ್ತಲ್ಲ, ಸಣ್ಣ ಸಣ್ಣ ಜರಿ ಗುಡ್ಡದಿಂದ ಹರ್ಕೊ ಬರುತ್ತಲ್ಲ ನೀರು, ಆ ರೀತಿ ನೀರು ಹರ್ಕೊ ಬರೋದು ಎಲ್ಲ ಇದೆ. ರಾತ್ರಿ ಬಹಳ ಜೋಪಾನ ಹೋಗ್ಬೇಕು ಅಂತ ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದ್ರಂತೆ. ಜೊತೆಗೆ ಹೇಳಿದ್ರಂತೆ, ನಮ್ಗೆ ಊಟ ಮುಖ್ಯ ಅಲ್ಲ, ಸೈನಿಕರು ಇದಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೆ ಊಟದ ವ್ಯವಸ್ಥೆಗೆ ಒಂದಷ್ಟು ಟ್ಯಾಬ್ಲೆಟ್ ಇವೆಲ್ಲ ಕೊಟ್ಟಿರ್ತಾರಂತೆ. ಅವು ಜಾಗಕ್ಕೂ ನಾವು ಒಂದಷ್ಟು ಮದ್ದು ಗುಂಡು ತುಂಬಿಕೊಳ್ಳೋಣ, ನಾಳೆಗೆ ವಶಪಡಿಸ್ಕೊಳ್ಳೋಣ ಗುಡ್ಡನ ಅಂತ ರಾತ್ರಿ ಎಲ್ಲ ಸೈನಿಕರ ಜೊತೆ ಮಾತಾಡಿದ ಯೋಗೇಂದ್ರ ಸಿಂಗ್ ಯಾದವ್ ಅವತ್ತಿನ ರಾತ್ರಿ ಗುಡ್ಡವನ್ನ ಹತ್ತೋಕ್ ಶುರು ಮಾಡ್ತಾರೆ. ಆ ಗುಡ್ಡವನ್ನ ಹತ್ತಬೇಕಾದ್ರೆ ಸುಮಾರು 18 ಜನ ತನ್ನ ಜೊತೆ ಇರ್ತಾರೆ ಸೈನಿಕರು. ಒಂದು ದೊಡ್ಡ ಕುರೆ ಸಿಕ್ಕಿರುತ್ತೆ, ಹಗ್ಗವನ್ನ ಮೇಲಕ್ಕೆಸ್ತು ರೋಫಿಂದ ಆ ಹಗ್ಗದ ರೋಫನ್ನ ಮರಕ್ಕೆ ಸುರಿಸಿ ಕಷ್ಟಪಟ್ಟು, ಎಂತ ಕಠಿಣ ಅಂದ್ರೆ ಬಿದ್ರೆ ಪ್ರಾಣ ಹೋಗುತ್ತೆ ಅಂತದ್ರಲ್ಲಿ ಯೋಗೇಂದ್ರ ಸಿಂಗ್ ಮೊದಲೋಗಿ ಆ ಕಡೆ ದಾಟಿ ಹಗ್ಗವನ್ನ ಕಟ್ಟಿ ತಮ್ಮ ಜೊತೆ ಉಳಿದ ಸೈನಿಕರನ್ನ ಎಣಿಸ್ಕೊತಾ ಇರ್ತಾರೆ. ಅವರು ಮತ್ತೆ ಅವ್ರ ಜೊತೆ 7 ಸೈನಿಕರು ಆ ಕಡೆಗೆ ಹೋಗಿರ್ತಾರೆ. ಈ ಕಡೆಗೆ ಹೋಗ್ಬೇಕಾದ್ರೆ ಒಂದು ಬಂಡೆ ಜೋರಾಗಿ ಬೀಳುತ್ತೆ, ಜೋರಾಗಿ ಶಬ್ದ ಆಗ್ಬಿಡುತ್ತೆ. ಪಾಕಿಸ್ತಾನ ಸೈನಿಕರು ರಾತ್ರಿ ಶಬ್ದ ಈ ಕಡೆಯಿಂದ ಬಂತು, ಯಾರೋ ಈ ಕಡೆಯಿಂದ ಬರ್ತಾ ಇದಾರೆ ಅಂದ್ಬಿಟ್ಟು ಗುಂಡು ಹಾರಿಸೋಕ್ ಶುರು ಮಾಡ್ತಾರೆ. 7 ಜನ ಯೋಗೇಂದ್ರ ಸಿಂಗ್ ಯಾದವ್ ಮತ್ತೆ ಆತನ ಜೊತೆ 7 ಜನ ಒಂದು ಬಂಡೆಯ ಕಡೆ ಕೆಳಗಡೆ ಹೊರಟುಕೊಳ್ತಾರೆ. ಪಾಕಿಸ್ತಾನ ಸೈನಿಕರು ಆ ಶಬ್ದ ಬಂದ ಕಡೆ ಗುಂಡನ್ನ ಹೊಡೆಯೋಕ್ ಶುರು ಮಾಡ್ತಾರೆ. ಈ ಉಳಿದ ಸೈನಿಕರು ಕೆಳಗಡೆನೆ ಉಳ್ಕೊಂಡ್ರು. ಸುಮಾರು ಒಂದು ಅರ್ಧ ಗಂಟೆ ಫೈರಿಂಗ್ ಮಾಡಿದಂತ ಪಾಕಿಸ್ತಾನ ಸೈನಿಕರು ಇನ್ನು ಬದುಕಿರಕ್ ಸಾಧ್ಯ ಇಲ್ಲ, ಅವ್ರು ಯಾರು ಬರಕ್ ಸಾಧ್ಯ ಇಲ್ಲ ಅಂತ ವಾಪಸ್ ಬಂಕರ್ಗೆ ಹೋಗ್ತಾರೆ. ಆ ಕಡೆ 7 ಜನ ಮತ್ತೆ ಯೋಗೇಂದ್ರ ಸಿಂಗ್ ಯಾದವ್ ಇದ್ದಾರೆ. ಇವ್ರನ್ನ ಕರ್ಕೋಬೇಕು ಅಂದ್ರೆ ಪುನಃ ಶಬ್ದ ಆಗುತ್ತೆ, ಪುನಃ ನಾವು ಹಗ್ಗವನ್ನ ಕೊಟ್ಟು ರೋಪನ್ನ ಕೊಟ್ಟು ಅವ್ನ ಎಳೆಯೋದು ಬೇಡ, ನಾವು 7 ಜನನೇ ಗುಡ್ಡ ವಶಪಡಿಸ್ಕೊಳ್ಳೋಣ ಅಂತ ಯೋಗೇಂದ್ರ ಸಿಂಗ್ ಯಾದವ್ ಗುಡ್ಡ ಹತ್ತಕ್ಕೆ ಶುರು ಮಾಡ್ತಾರೆ. ಆ 8 ಜನ ರಾತ್ರಿಯೆಲ್ಲ ಗುಡ್ಡ ಹತ್ತಿ ಬೆಳಗಿನ 3:30-4 ಗಂಟೆ ಒಳ್ಳೆ ನಿದ್ದೆ ಸಮಯದಲ್ಲಿ ಟೈಗರ್ ಹಿಲ್ ಗುಡ್ಡದ ಬಂಕರ್ಗಳ ಮೇಲೆ ದಾಳಿಯನ್ನ ಶುರು ಮಾಡಿದರು. ಒಟ್ಟು 8 ಜನ ಭಾರತೀಯ ಸೈನಿಕರು ಆ ಮೊದಲ ಬಂಕರ್ನಲ್ಲಿ ಸುಮಾರು 30-40 ಜನ ಪಾಕಿಸ್ತಾನದ ಸೈನಿಕರು ಇದ್ದಾರೆ. ಹೆಂಗ್ ದಾಳಿ ಮಾಡಿದ್ರು ಅಂದ್ರೆ 8 ಜನ ಒಂದೇ ಸಲ ಸರ್ನ ಮೊದಲನೇ ಬಂಕರ್ ಮೇಲೆ ದಾಳಿ ಮಾಡಿದ್ರು. ಆ ಗುಂಡೇಟಿಗೆ ಅಲ್ಲಿದ್ದಂತಹ ಒಂದು 8 ಸೈನಿಕರು ಮಾತ್ರ ಓಡೋಕ್ ತಪ್ಪಿಸ್ಕೊಂಡು ಶುರು ಆಯ್ತು. ಇನ್ನು ಉಳಿದ 30-35 ಸೈನಿಕರನ್ನ ಕೊಂದ್ರು. 8 ಜನ ಇವ್ರೇನ್ ಅನ್ಕೋಬಿಟ್ರು, ಭಾರತ ದೊಡ್ಡ ಸೈನ್ಯ ಬಂದ್ಬಿಟ್ಟಿದೆ ಅಂತ. ಅದೇ ಟೈಗರ್ ಹಿಲ್ನಲ್ಲಿ ತುಡಿಯಲ್ಲಿರೋ ಬಂಕರ್ಲಿರೋ 30 ಜನ ಕೊಂದಿದ್ದಾರೆ. 7 ಜನ ಅಲ್ಲಿರೋ ಸೈನ್ಯವನ್ನ ಕರ್ಕೊಬರೋಣ ಅಂತ ಓಡಿದ 5 ಜನ ಹೇಳಿದ್ರು, ಭಾರತೀಯ ಸೈನ್ಯ ಬಂದ್ಬಿಟ್ಟಿದೆ ಬನ್ನಿ ಅಂತ. ಟೈಗರ್ ಹಿಲ್ ಗುಡ್ಡರು ಇತರೆ ಬಂಕರ್ಲಿರೋ ಎಲ್ಲಾ ಸೈನಿಕರನ್ನ ವಾಪಸ್ ಕರ್ಕೊಬರಕ್ ಬಂದ್ರು. ಫೈರಿಂಗ್ ನಡೀತಿದೆ. ಇವ್ರು 8 ಜನ ಅವ್ರ ಮೇಲೆ ಯುದ್ಧ ಮಾಡೋಕ್ ಶುರು ಮಾಡಿದ್ರು. ಇವರು ಹೊಡೆದಿರೋದು ಅವ್ರನ್ನ 40 ಜನ ಹೊಡೆದಿದ್ರೆ ಯೋಗೇಂದ್ರ ಸಿಂಗ್ ಯಾದವ್ ಗುಂಡು ಹಾರಿಸ್ತಾ ಇರತ್ತ, ಅಕ್ಕಪಕ್ಕ ನೋಡ್ತಾರಂತೆ. ಈ ಕಡೆಯಿಂದ ಗುಂಡೆ ಹೋಗ್ತಾ ಇರಲ್ವಪ್ಪ ಅಂತ ನೋಡ್ತಾರೆ. 6 ಜನ ಸೈನಿಕರು ಗುಂಡೇಟಿಗೆ ಮರಣವನ್ನು ಹೊಂದಿದ್ದಾರೆ. ಉಳಿದದ್ದು ಯೋಗೇಂದ್ರ ಸಿಂಗ್ ಯಾದವ್. ಆ ಕಡೆಯಿಂದ ಪಾಕಿಸ್ತಾನದ ಸೈನ್ಯ ಬರ್ತಾ ಇದೆ. ಆಗೇನ್ ಮಾಡಿದ್ರು ಅಂದ್ರೆ ಅವರೂ ಕೂಡ ಸತ್ತ ರೀತಿ, ಯಾಕೆಂದ್ರೆ ಅವ್ರಿಗೂ ಕೂಡ ಒಂದು ಗುಂಡು ತಗಲಿತ್ತು, ಸತ್ತ ರೀತಿ ಬಿದ್ದು ಹೋಗ್ಬಿಟ್ರು ಯೋಗೇಂದ್ರ ಸಿಂಗ್ ಯಾದವ್. ಪಾಕಿಸ್ತಾನ ಸೈನ್ಯ ಬಂದು ನೋಡ್ತು, ಒಬ್ಬ ಇಡೀ ಭಾರತೀಯ ಸೈನ್ಯ ಬಂದ್ಬಿಟ್ಟಿದೆ ಅನ್ಕೊಂಡು ನಾವು, ಅಯ್ಯೋ ಇಲ್ಲಿ ಬಂದಿರೋದು ಬರೀ 7+1 8 ಜನನ ಅಂದ್ಬಿಟ್ಟು ಇವ್ರು ನೋಡಿ ಸತ್ತಿರೋರ್ಗೂ ಗುಂಡು ಹೊಡೆಯಕ್ಕೆ ಶುರು ಮಾಡಿದ್ರು. ಭಾರತೀಯ ಸೈನಿಕರು ಸತ್ತು ಬಿದ್ದಿದ್ರಲ್ಲ 7+8 ಜನ, ಇವ್ರಿಗೂ ಗುಂಡು ಹೊಡೆಯಕ್ಕೆ ಶುರು ಮಾಡಿದ್ರು. ಅವ್ರು 7 ಜನ ಸತ್ತಿದ್ರು, ಯೋಗೇಂದ್ರ ಸಿಂಗ್ ಯಾದವ್ ಸತ್ತಿರ್ಲಿಲ್ಲ. ಅವರು ಗುಂಡು ಹೊಡೆದ್ರು. ಅವ್ರ ದೇಹಕ್ಕೆ ಸುಮಾರು 14-15 ಗುಂಡು ತಗೊಂಡ್ರು, ಆದ್ರೂ ಕಿಸ್ಲಿಲ್ಲ. ಸತ್ತವ್ರ ರೀತಿನೇ ಬಿಟ್ಕೊಂಡ್ರು. ಯೋಗೇಂದ್ರ ಸಿಂಗ್ ಯಾದವ್ ಬಂದು ಸುತ್ತಾಡಿ ಪಾಕಿಸ್ತಾನ ಸೈನ್ಯ, ಅಯ್ಯೋ ಬಂದಿದ್ದು 7 ಜನ, ನಾವು ಇಷ್ಟು ಸೈನಿಕರು ಕಳ್ಕೊಂಡ್ವಲ್ಲ ಅಂದ್ಬಿಟ್ಟು ವಾಪಸ್ ಬಂಕರ್ ಕಡೆ ಹೋಗ್ತಾ ಇದ್ರಂತೆ. ಗ್ರೆನೇಡ್ ಸಿಂಗ್ ಯಾದವ್ಗೆ, ಯೋಗೇಂದ್ರ ಸಿಂಗ್ ಯಾದವ್ಗೆ ಜೇಬಿಗೆ ಕೈ ಹಾಕ್ತಾರೆ. ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಆ ಕಡೆ ಈ ಕಡೆ ಅವರ ಒಂದು ಪ್ಯಾಂಟ್ ಜೇಬಲ್ಲಿ ಗ್ರೆನೇಡ್ಗಳಿತ್ತು. ಇವ್ರನ್ನ ದಾಟಿ ಒಂದು ಸ್ವಲ್ಪ ದೂರ ಮುಂದೆ ಓದ್ತಿದಂಗೆ ಯೋಗೇಂದ್ರ ಸಿಂಗ್ ಯಾದವ್ ಏನ್ ಮಾಡ್ತಾರೆ, ಎದ್ದು ನಿಂತು ತಮ್ಮಲ್ಲಿರೋ ಗ್ರೆನೇಡ್ಗಳನ್ನ ಒಂದ್ರಿಂದ ಒಂದು ಆ ರಕ್ತ ಸುರಿತಿರೋ ನೋವಲ್ಲೂ ಎಸೆಯಕ್ಕೆ ಶುರು ಮಾಡಿದ್ರಂತೆ. ಯಾವಾಗ ಇವರು ಗ್ರೆನೇಡ್ಗಳು ಸ್ಫೋಟ ಆಯ್ತು, ಪುನಃ ಬಂತು ಭಾರತೀಯ ಸೈನ್ಯ ಅಂತ ಆ ಒಂದು ಗುಡ್ಡದ ಬಂಕರ್ಗಳನ್ನ ಬಿಟ್ಟು ಪಾಕಿಸ್ತಾನ ಸೈನ್ಯ ಓಡಕ್ ಶುರು ಮಾಡ್ತಂತೆ. ಅಷ್ಟು ಇದ್ದಂತಹ 7-8 ಗ್ರೆನೇಡ್ ಅಲ್ಲಿ ಇಡೀ ಪಾಕಿಸ್ತಾನ ಸೈನ್ಯವನ್ನ ಆ ಬಂಕರ್ ಬಿಟ್ಟು ಓಡಿಸಿದ್ರು.
ಆದ್ರೆ ಇವ್ರ ದೇಹಕ್ಕೆ 14-15 ಗುಂಡುಗಳು ಒಕ್ಕಿದೆ, ರಕ್ತ ಸುರಿತಾ ಇದೆ. ಕೆಳಗಡೆ ಇರೋ ಸೈನಿಕರಿಗೆ ಹೇಳ್ಬೇಕು, ಧೈರ್ಯವಾಗಿ ಹತ್ತಿ. ಮಾಮೂಲಿ ಏನ್ ಗುಡ್ಡಕ್ಕೆ ಬರೋ ರಸ್ತೆ ಇದೆ, ಅದೇ ರಸ್ತೆಯಲ್ಲಿ ನೀವು ಧೈರ್ಯವಾಗಿ ಹತ್ತಿ. ಈ ಗುಡ್ಡವನ್ನ ನಾನು ವಶಪಡಿಸ್ಕೊಂಡಿದ್ದೀನಿ, ಅವ್ರು ಯಾರು ಇಲ್ಲ ಅಂತ ಹೇಳ್ಬೇಕು. ನಡ್ಕೊಂಡು ಹೋಗೋ ಶಕ್ತಿ ಇಲ್ಲ. ಏನ್ ಮಾಡ್ತಾರೆ, ತನ್ನ ಬೆಲ್ಟಿನ ರಕ್ತ ಸೋರೋ ಜಾಗಕ್ಕೆ ಯೋಗೇಂದ್ರ ಸಿಂಗ್ ಅವ್ರು ಸುತ್ತಿ ಕಟ್ಟುತ್ತಾರೆ. ಕಟ್ಟುಬಿಟ್ಟು ಉಳ್ಳೋಕ್ ಶುರು ಮಾಡ್ತಾರೆ. ನೋಡಿ, ನಾನೇನಾದ್ರೂ ಉಳ್ಕೊಂಡು ಕೆಳಗಡೆ ಬಿದ್ರೆ ಆ ಶಬ್ದ ನೋಡ್ಯಾರ ಅವ್ರಿಗೆ ಸುದ್ದಿ ಕೊಡೋಣ ಅಂತ ಯೋಗೇಂದ್ರ ಸಿಂಗ್ ಯಾದವ್ ಅದೃಷ್ಟಕ್ಕೆ ಆ ಒಂದು ಗುಡ್ಡದಿಂದ ಒಂದು ಝರಿ ಹರ್ಕೊ ಬರ್ತಾ ಇರುತ್ತೆ ನೀರು. ಆ ಝರಿ ಒಳಗಡೆ ಬೀಳ್ತಾರೆ. ಆ ಝರಿ ಒಳಗಡೆ ಉಳ್ಕೊಂಡು ಬೇಗ ಒಂದು ಟೈಗರ್ ಇನ್ನ ಗುಡ್ಡದ ಪಾದಕ್ಕೆ ಬಂದು ಬೀಳ್ತಾರೆ. ಓಡ್ ಬಂದು ನಮ್ಮ ಭಾರತೀಯ ಸೈನ್ಯ ಕೇಳ್ಕೊಂಡಾಗ ಎತ್ಕೋತಾರೆ. ಅವ್ರನ್ನ ಎತ್ಕೊಂಡಾಗ ಹೇಳ್ತಾರಂತೆ, ಇಡೀ ಗುಡ್ಡವನ್ನ ವಶಪಡಿಸ್ಕೊಂಡಿದ್ದೀನಿ, ನೀವು ನೇರ ಮಾರ್ಗದಲ್ಲಿ ಹತ್ತಿ, ಅಲ್ಲಿ ಯಾರು ಪಾಕಿಸ್ತಾನ ಸೈನಿಕರಿಲ್ಲ, ಧೈರ್ಯವಾಗಿ ಹತ್ತಿ ಯುದ್ಧವನ್ನ ಮುಂದುವರಿಸಿ ಅಂತಾರಂತೆ. ಇಡೀ ಸೈನ್ಯ ನೇರವಾಗಿ ಟ್ರಕ್ಕಲ್ಲಿ ಹೋಗಿ ಗುಡ್ಡವನ್ನ ತಲುಪಿ ಇಡೀ ಕೊನೆ ಬೆಟ್ಟ ಟೈಗರ್ಗಳನ್ನ ವಶಪಡಿಸ್ಕೊಟ್ಟು ಜುಲೈ 26 ಇಡೀ ಎಲ್ಲ ಪಾಕಿಸ್ತಾನದ ಸೈನಿಕರನ್ನ ಬಂಕರಿಂದ ಹೊರಗಾಕಿದೀವಿ, ಇಡೀ ಕಾರ್ಗಿಲ್ ನಮ್ಮ ವಶಕ್ಕೆ ಬಂತು ಅಂತ ಘೋಷಣೆ ಮಾಡಿತು. ಯೋಗೇಂದ್ರ ಸಿಂಗ್ ಯಾದವ್ನ ಆಸ್ಪತ್ರೆಗೆ ಹೋಗಿ ದಾಖಲು ಮಾಡಿದ್ರು. ಅವನ ದೇಹವನ್ನ ಗುಂಡುಗಳನ್ನ ತೆಗೆದ್ರು. ಸುಮಾರು 14-15 ಗುಂಡುಗಳಿತ್ತಂತೆ. ದೇಹದಲ್ಲಿರೋ ಗುಂಡನ್ನ ತೆಗೆದ್ರು. ಅವರು ಪ್ರಜ್ಞೆ ಬಂದು ಒಂದೂವರೆ ತಿಂಗಳು ಚಿಕಿತ್ಸೆಯನ್ನು ಪಡ್ಕೊಂಡ್ರು. ನಂತರ ಪರಮವೀರ ಚಕ್ರ ಪ್ರಶಸ್ತಿ ಯೋಗೇಂದ್ರ ಸಿಂಗ್ ಯಾದವ್ಗೆ ಸಿಕ್ತು. ವಿದ್ಯಾರ್ಥಿ ಮಿತ್ರರೇ, 4 ಜನಕ್ಕೆ ಪರಮವೀರ ಚಕ್ರ ಪ್ರಶಸ್ತಿ ಸಿಕ್ತು. 3 ಜನ ಮರಣ ಹೊಂದಿರೋದ್ರಿಂದ ಸಿಕ್ಕಿದ್ರೆ ಯೋಗೇಂದ್ರ ಸಿಂಗ್ ಯಾದವ್ ಬದುಕಿ ನೋಡಿ ಪುನರ್ಜನ್ಮ ಪಡೆದಂಗಾಯ್ತು ಅವ್ರಿಗೆ. ಅಷ್ಟು ಗುಂಡು ಹೊಕ್ಕಿದ್ರು ಕೂಡ ಒಂದು ಬದುಕಿ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಪಡ್ಕೊಂಡವ್ರು ಯಾರಪ್ಪ ಅಂದ್ರೆ ಯೋಗೇಂದ್ರ ಸಿಂಗ್ ಯಾದವ್. ಇವತ್ತು ಕೂಡ ಇದ್ದಾರೆ. ನೀವು ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ನೋಡಿ, ಅವ್ರು ಎಂತ ಹೋರಾಟ ಇರಬಾರ್ದು, ದೇಹದಲ್ಲಿರೋ ಗುಂಡನ್ನ ತೆಗೆದು ಪುನಃ ಬದುಕಿ ಇವತ್ತು ಇದ್ದಾರೆ ಅಂದ್ರೆ ಅವರ ಶೌರ್ಯ ಧೈರ್ಯ ಎಷ್ಟಿರ್ಬೋದು. ಇವರೆಲ್ಲ ಏನಕ್ಕೋಸ್ಕರ ಓಡಾಡಿದ್ರು ಮಕ್ಕಳ, ನಮ್ಮ ದೇಶವನ್ನ ಪಾಕಿಸ್ತಾನದಿಂದ ವಶಪಡಿಸ್ಕೊಂಡ್ರು, ಬೆಟ್ಟಗಳನ್ನ ವಾಪಸ್ ಪಡಿಬೇಕು ಅಂತ ಹೋರಾಟ ಮಾಡಿದ್ರು. ಈ ರೀತಿ ಹೋರಾಟ ಮಾಡಿ ವೀರಮರಣ ಹೊಂದಿದವರು 527 ಜನ. ಇವತ್ತು ನಾವು ಕಾರ್ಗಿಲ್ ವಿಜಯ್ ದಿವಸ್ ಹೆಮ್ಮೆಯಿಂದ ಹೇಳ್ಕೊತಿದೀವಿ, ವಿಜಯ ಗೆದ್ದಿದೀವಿ ಅಂತ ಬಹಳ ಹೆಮ್ಮೆ ಆಗುತ್ತೆ. ಆದ್ರೆ ಒಂದು ಸಲ ನೆನಪು ಮಾಡ್ಕೊಳ್ಳಿ, ಈ ಜುಲೈ 26 ಬಂತು ಅಂದ್ರೆ ನಮಗೆ ಹೆಮ್ಮೆ ಆಗ್ಬೋದು. ಆ 527 ಕುಟುಂಬಗಳ ಕಥೆ ಹೇಗಿರ್ಬೋದು, ಈ ದಿನಕ್ಕೆ ಅವ್ರಿಗೆ ಯಾರು ನೆನಪಾಗ್ಬೋದು? ತಂದೆ ಕಳ್ಕೊಂಡಿರೋ ಮಕ್ಕಳಿಗೆ ತಂದೆ ನೆನಪಾಗ್ತಾ ಇರ್ತಾರ, ಗಂಡನ್ ಕಳ್ಕೊಂಡಿರೋ ಹೆಂಡತಿಗೆ ಅಯ್ಯೋ ನನ್ನ ಗಂಡ ಇವತ್ತು ಈ ಯುದ್ಧದಲ್ಲೇ ಮರಣ ಹೊಂದಿದ್ದು ಅಂತ ಪ್ರತಿ ವರ್ಷ ಅವರು ದುಃಖ ಆಗ್ತಾನೆ ಇರುತ್ತೆ. ಈ ತಿಂಗಳು ಬಂದ್ರೆ ಜುಲೈ ತಿಂಗಳು, ಇದೇ ತಿಂಗಳಲ್ಲಿ ನಮ್ಮ ಮನೆ ಸೈನಿಕ, ನಮ್ಮ ಮನೆಯವನು ಮರಣ ಹೊಂದಿದ್ದ ಅಂತ ಅವ್ರ ಮನೆಯವ್ರಿಗೆಲ್ಲ ದುಃಖ ಆಗ್ತಾ ಇರುತ್ತೆ. ನಿಜ ಅಲ್ವಾ? ಆದ್ರೆ ಅವ್ರಿಗೋಸ್ಕರ ಹೋಗಿದ್ರ ಇಲ್ಲ ನಮ್ಮ ಭಾರತ್ ಮಾತೆಯ ಪುತ್ರರು, ಭಾರತೀಯ ಮಾತೆಯ ಮಕ್ಕಳು ಚೆನ್ನಾಗಿರ್ಲಿ, ಇಡೀ ಭಾರತ್ ಮಾತೆ ಸೇಫ್ ಆಗಿರ್ಲಿ ಅನ್ನೋ ಉದ್ದೇಶಕ್ಕೆ ಹೋಗಿದ್ರ ನಮ್ಮ ಸೈನಿಕರ ಕಷ್ಟ ಎಷ್ಟಿದೆ, ಎಷ್ಟು ಕಷ್ಟಪಟ್ಟು ಹೋರಾಟ ಮಾಡ್ಬೇಕು ಅನ್ನೋದು ಈಗ ನಿಮಗೆ ಗೊತ್ತಾಯ್ತಾ ಇದೆ ಅನ್ಸುತ್ತೆ ಮಕ್ಕಳ. ಇಡೀ ಪ್ರತಿಯೊಬ್ಬ ಸೈನಿಕನ ಕಷ್ಟವೂ ಕೂಡ ಒಂದೊಂದು ಸೆಕೆಂಡು ಕೂಡ ವ್ಯರ್ಥ ಮಾಡದೆ ಗಡಿಯನ್ನ ಕಾದ್ರೂ ಮಾತ್ರ ನಾವೆಲ್ಲರೂ ಸುರಕ್ಷಿತವಾಗಿರೋಕ್ ಸಾಧ್ಯ. ಈ ರೀತಿ ಹೇಳ್ತಾ ಹೋದ್ರೆ ಇನ್ನೂ ಒಂದು 5-6 ದಿನದ ಬಹಳ ಹೋರಾಟ ಇದೆ. ಮತ್ತೊಂದು ದಿನ ಹೇಳ್ತೀನಿ ಮಕ್ಕಳ. ಆದ್ರೆ ನಿಮ್ಗೆ ಯಾಕೆ ಕಾರ್ಗಿಲ್ ವಿಜಯ ದಿವಸ ದಿನ ಇಷ್ಟೆಲ್ಲ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಅಂದ್ರೆ, ನೆಕ್ಸ್ಟ್ ನೀವೇನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಮುಂದೆ ದೇಶ ಕಟ್ಟುವಂತಹ ಯುವ ತರುಣರು ತಾವೆಲ್ಲರೂ ಕೂಡ ನಿಮಗೆ ನಮ್ಮ ಸೈನಿಕರ ಕಷ್ಟ ಗೊತ್ತಾಗ್ಲಿ, ನಮ್ಮ ರೈತರ ಕಷ್ಟ ಗೊತ್ತಾಗ್ಲಿ. ಯಾಕಂದ್ರೆ ಪ್ರತಿಯೊಬ್ಬರು ಬೇವರ ಹಣಿ ಹರಿಸ್ತಾ ಇರೋದು ಅವ್ರಿಗೋಸ್ಕರ ಅಲ್ಲ, ನಮ್ಮ ನಿಮ್ಗಳಿಗೋಸ್ಕರ. ನಾವು ಅಂತಹ ಸೈನಿಕರಿಗೆ ಸಲಾಂ ಹೊಡೆಯೋಣ. ಪ್ರತಿ ವರ್ಷ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸೋಣ. ಪ್ರತಿ ವರ್ಷ ಕಾರ್ಗಿಲ್ ಬಂದ ತಕ್ಷಣ ಗೆದ್ದಿದೀವಿ ಅಂತ ಹೆಮ್ಮೆ ಪಡೋದ್ರ ಜೊತೆಗೆ ಭಗವಂತ ಈ 527 ಮಂದಿ ಯಾರು ದೇಶಕ್ಕೋಸ್ಕರ ಹೋರಾಟ ಮಾಡಿದರೆ ಅಂತಹ ಸೈನಿಕರ ಕುಟುಂಬಕ್ಕೆ ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ಕೊಡು, ಆ ಕುಟುಂಬವನ್ನ ಚೆನ್ನಾಗಿಡು, ಆ ಕುಟುಂಬಕ್ಕೆ ಸಕಲ ಐಶ್ವರ್ಯಗಳನ್ನ ನೀಡು ಭಗವಂತ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಬೇಕಾಗಿರೋ ದಿನನೂ ಕೂಡ ಅದು. ಯಾಕಂದ್ರೆ ನನಗೆ ಹೆಮ್ಮೆ ಇದೆ, ನಮ್ಮೆಲ್ಲ ಶಿಕ್ಷಕರಿಗೂ ಹೆಮ್ಮೆ ಇದೆ. ನಮ್ಮ ಶಾಲೆಯಿಂದ ಸುಮಾರು 16 ವಿದ್ಯಾರ್ಥಿಗಳು ಇವತ್ತು ಸೈನಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೊದಲು 2014 ವಿಠಲ್ ಅನ್ನೋ ಒಂದು ಹುಡುಗವಾದ ಕಲಬುರಗಿಯವನು ಇವತ್ತು 14, ಇವತ್ತಿಗೆ ಹೆಚ್ಚು ಕಡಿಮೆ 10 ವರ್ಷ 11 ವರ್ಷ ಸೇವೆ ಸಲ್ಲಿಸಿದ್ದಾನೆ ಸೈನಿಕನಾಗಿ. ಎಲ್ರಿಗೂ ಹೆಮ್ಮೆ ಇದೆ. ನಮ್ಮ ಹುಡುಗರು ಕೂಡ ತುಂಬಾ ದೇಶ ಸೇವೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ ವರ್ಷ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಸುಮಾರು 5 ರಿಂದ 6 ವಿದ್ಯಾರ್ಥಿಗಳು ಸೈನಿಕರಾಗಿ ಸೆಲೆಕ್ಟ್ ಆಗಿದ್ದಾರೆ.
ಬಹಳ ಹೆಮ್ಮೆ ಆಗ್ತು. ಎಲ್ಲರೂ ಸೈನಿಕರಾಗಿ ಹೋಗಕ್ ಸಾಧ್ಯ ಇಲ್ಲ, ಆದ್ರೂ ಕೂಡ ಈ ಒಂದು ಸೈನಿಕರನ್ನ ನಾವು ಗೌರವಿಸೋಣ. ಆದ್ರೆ ನಿಮ್ಮೆಲ್ರಿಗೂ ಒಂದು ಭಾರತ್ ಮಾತೆಯ ಪವಿತ್ರ ಭೂಮಿಯಲ್ಲಿ ಜನ್ಮವನ್ನ ಪಡೆದು ದೇಶ ಸೇವೆ ಮಾಡೋಕೆ ಅವಕಾಶ ಇದೆ. ನಾವೇನು ಸೈನಿಕನಾಗಿ ಹೋರಾಟವನ್ನೇ ಮಾಡಬೇಕು ಆಗಿಲ್ಲ, ದೇಶದ್ರೋಹಿ ಕೆಲಸ ಮಾಡದೇ ಇದ್ರೆ ಅದೇ ಮೊದಲ ದೋಷ. ಯಾಕೆಂದ್ರೆ ಇವತ್ತು ದೇಶವನ್ನ ಅಸ್ಥಿರಗೊಳಿಸಬೇಕು ಅಂತ ಎಂತೆಂತೋ ಹೋರಾಟಗಳು ನಡೀತಾ ಇದೆ, ದೇಶದ್ರೋಹ ಕೆಲಸಗಳು ತುಂಬಾ ನಡೀತಾ ಇದೆ. ಇಲ್ಲಿಟ್ಕೊಂಡು ಪಾಕಿಸ್ತಾನದ ಜೊತೆ ಕೈ ಜೋಡಿಸೋ ನೋಡಿದೀವಿ. ಆದ್ರೆ ನೀವೆಲ್ಲರೂ ಕೂಡ ನಮ್ಮ ಇಲ್ಲಿ ಓದಿ ಬೆಳೆದಿರೋ ಮಕ್ಕಳು ದೇಶವನ್ನ ಚೆನ್ನಾಗಿ ಕಟ್ತೀರಾ, ದೇಶಕ್ಕೋಸ್ಕರ ಏನಾದ್ರು ಒಳ್ಳೆ ಕೊಡುಗೆ ಕೊಟ್ಟೇ ಕೊಡ್ತೀರ ಅನ್ನೋ ನಂಬಿಕೆ ಇದೆ. ದೇಶವೇ ಮೊದಲು. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ನೋಡಿ, ಇಷ್ಟು ಹೋರಾಟ ಮಾಡಿರ್ತಕ್ಕಂತಹ ಸೈನಿಕರು ನಿಮ್ಗೆ ಹೀರೋ ಆಗ್ಬೇಕು. ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ನೆನಪು ಮಾಡಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ. ಮೊನ್ನೆ ಯಾವ್ದೋ ಒಂದು ಹುಡುಗನ SLC ಹುಡುಗನ್ ಕೇಳಿದೆ, ಇದು ಯಾವ್ದೋ ಕಟಿಂಗು ಅಂತ. ಯಾವ್ದೋ ತೆಲುಗು ಆಕ್ಟರ್ ಹೆಸರು ಹೇಳ್ದ. ಸಾರ್, ಅವ್ನು ಈ ಫಿಲಮ್ ಅಲ್ಲಿ ಹಿಂಗ್ ಮಾಡ್ಸಿದ, ಫ್ರೆಂಡ್ ಮಾತಾಡ್ದ, ಅವ್ನು ಹಿಂಗ್ ಮಾಡ್ಸಿದ ಸರ್, ಇಲ್ಲಿ ಇಷ್ಟು ಮಾಡ್ಸಕ್ ಆಗಲ್ವಲ್ಲ ಸರ್, ಅದಕ್ಕೆ ಒಂಚೂರು ಸೈಡಲ್ಲಿ ಕಟಿಂಗ್ ಮಾಡಿಸ್ಕೊಬಿಟ್ಟಿದ್ದೀನಿ ಸರ್, ನನ್ನ ಫೇವರೇಟ್ ಹೀರೋ ಸಾರ್ ಅಂದ. ನನಗೆ ನಗು ಬಂತು. ಈಗ ನೆನಪಾಗ್ತಾ ಇದೆ, ಎಲ್ಲ ನಮ್ಮ ದೇಶದಲ್ಲಿ ಎಲ್ಲಾ ಭಾಷೆಯ ಫಿಲಂ ಇಂಡಸ್ಟ್ರಿ ಹೀರೋಗಳು ಅಂತ ನೀವೇನು ಆರಾಧಿಸ್ತೀರಾ, ಅವ್ರು ನಿಮ್ ಖುಷಿ. ಯಾಕಂದ್ರೆ ಒಬ್ಬೊಬ್ಬ 100 ಜನ ನೋಡ್ದು ಬಿಡ್ತಾನೆ, ಹಿಂದೆ ಬರೋ ನೋಡಿತಾನೆ, ಮುಂದೆ ಬರೋ ನೋಡಿತಾನೆ ಅಲ್ವಾ? ಫಿಲಮ್ ಅಲ್ಲಿ ನೋಡಿರ್ತಾರಲ್ವಾ? ಈಗ ನೀವು ಯೋಚನೆ ಮಾಡಿ, ಅವ್ರಿಗೆಲ್ಲ ಒಂದೊಂದು ಬಂದು ಕೊಟ್ಬಿಟ್ಟು ಈ ಗಡಿ ಕಳ್ಸಿದ್ರೆ ಅವ್ರು ಹೊಡಿಬೋದಲ್ವಾ? ಹಂಗೆ ನಮ್ಗೆ ಯಾಕೆ ಸೈನಿಕರು ಈ ಹೀರೋಗಳಿಗೆ ಹೊಡಿಬೋದಲ್ವಾ? ನೋಡಿ, ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ, ಅವರು ಹೀರೋಗಳಲ್ಲ, ನಟರು, ಆಕ್ಟರ್ಸ್, ನಟಿಸುವವರು. ಬಣ್ಣ ಬಳಿದು ನಟನೆ ಮಾಡ್ತಾ ಇದಾರೆ ಅಷ್ಟೇ, ಆದ್ರೆ ನಿಜವಾಗಿ ಹೋರಾಟ ಮಾಡ್ತಾ ಇಲ್ಲ. ಅವ್ರ ಸೇವೆ ಇರ್ಬೋದು, ಆದ್ರೆ ನೀವು ಫಾಲೋ ಮಾಡ್ಬೇಕಾಗಿರೋದು ನಿಜವಾದ ಹೀರೋಗಳು. ಹಂಗಾದ್ರೆ ಹೀರೋ ಅನ್ನೋ ಪದದ ಅರ್ಥವನ್ನ ಮತ್ತೊಮ್ಮೆ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಯಾರು ತಮಗಾಗಲ್ಲದೆ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಧರ್ಮಕ್ಕೋಸ್ಕರ, ತಮ್ಮ ಸುತ್ತಮುತ್ತಲಿರೋ ನೆರೆಯವರಿಗೋಸ್ಕರ ಜೀವನ ನಡೆಸಿರ್ತಾರೆ, ಅವರು ನಿಜವಾದ ಇವರು. ನೀವು ಆದರ್ಶ ವ್ಯಕ್ತಿಯಾಗಿ ಇಂಥವ್ರನ್ನ ತಗೊಂಡ್ರೆ ನೀವು ಕೂಡ ಅಂತಹ ವ್ಯಕ್ತಿಗಳಾಗ್ತೀರಾ. ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದು ಆಯ್ಕೆ ನಿಮ್ಮಲ್ಲಿದೆ. ಯಾಕಂದ್ರೆ ಒಂದು 3 ಗಂಟೆ ಫಿಲಮ್ ಅಲ್ಲಿ ಬಣ್ಣ ಹಚ್ಚಿ ಅದು ಮಾಡಿ ಇದು ಮಾಡಿ ಹೆಂಡು ಮಾಡ್ಬಿಡ್ತಾರಲ್ಲ, ಅದು ನಿಜ ಜೀವನ ಅಲ್ಲ. ನಿಜ ಜೀವನದಲ್ಲಿ ಆ ರೀತಿ ಮಾಡೋಕ್ ಸಾಧ್ಯನೇ ಇಲ್ಲ. ನಿಜ ಜೀವದ ಹೋರಾಟಗಾರರು ನಮ್ಮ ಭಾರತದ ಪವಿತ್ರ ಭೂಮಿಯಲ್ಲಿ ಕೋಟ್ಯಾಂತರ ಜನ ಇದ್ದಾರೆ. ನಾನೀಗ ಒಬ್ಬೊಬ್ಬ ಸೈನಿಕನ ಕಥೆ ಹೇಳಿದೆ, ಈ ತರ 527 ಸೈನಿಕರ ಕಥೆನೂ ಕೂಡ 527 ತರ ಇದೆ. ಒಬ್ಬೊಬ್ರು ಒಂದೊಂದು ಇನ್ಸ್ಪಿರೇಷನ್ ಆಗುತ್ತೆ. ಅಂತಹ ಕಥೆಗಳನ್ನ ಓದಿ. ಸರಿ, ಮಾಹಿತಿಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು. ಮಕ್ಕಳ ಬಹಳ ಪುಸ್ತಕಗಳು ಓದೋ ಅಭ್ಯಾಸವನ್ನ ಬೆಳ್ಕೊಳ್ಳಿ. ಪುಸ್ತಕ ಇರುತ್ತಂತೆ, ನೀನ್ ನನ್ನ ತಲೆ ಬಗ್ಗಿಸಿ ನೋಡು, ನಾನು ನೀನು ದೇಶದಲ್ಲಿ ಅಥವಾ ಸಮಾಜದಲ್ಲಿ ತಲೆ ಎತ್ತಿ ಬಾಳೋ ರೀತಿ ಮಾಡ್ತೀನಿ ಅಂತ. ನೀವು ತಲೆ ಬಗ್ಗಿಸಿ ಪುಸ್ತಕವನ್ನು ಓದಿ, ಈ ಮಾಹಿತಿಗಳೆಲ್ಲ ಸಿಗುತ್ತೆ. ಕಾರ್ಗಿಲ್ ಕಂಪನ ಅಂತಕ್ಕಂತಹ ಒಂದು ಪುಸ್ತಕ ಇದೆ, ಆ ಪುಸ್ತಕವನ್ನು ಓದ್ತಾ ಇರಿ ಮಕ್ಕಳೇ, ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಇನ್ನೂ ತುಂಬಾ ಸೈನಿಕರಿದೆ, ಸಮಯ ಇಲ್ಲ, ಮುಗಿತಾ ಬಂತು. ಇನ್ನೂ ತುಂಬಾ ಸೈನಿಕರಿದೆ, ಮತ್ತೊಂದಿನ ಹೇಳೋಣ. ಒಂದೇ ಹೇಳ್ಬಿಡ್ತೀನಿ. ಒಬ್ಬ ತಮಿಳ್ನಾಡು ಸೈನಿಕ ತನ್ನ ಮನೆಗೆ ಬಂದಿರ್ತಾನೆ ರಜಾ ಕಳಿಯಕ್ಕೆ. ಬೆಳಿಗ್ಗೆ ಅಮ್ಮನ್ ತಿಂಡಿ ತಿಂತಮ್ಮ, ನಂಗೆ ನಾಳೆ ಫೇವರೇಟ್ ಕೇಸರಿ ಬಾತ್ ಅಮ್ಮ, ನಾಳೆ ಕೇಸರಿ ಬಾತ್ ಮಾಡ್ಕೊಡು ಅಂತ ಅವ್ರ ಅಮ್ಮನ್ ಕೇಳಿರ್ತಾನಂತೆ. ಆದ್ರೆ ಅವ ಸಂಜೆ ನಾಳೆ ಕೇಸರಿ ಬಾತ್ ಮಾಡೋದಿರ್ಲಿ, ಅವ ಸಂಜೆನೆ ನೀನ್ ರಜೆಗೆ ವಾಪಸ್ ಬರ್ಬೇಕನಪ್ಪ, ಯುದ್ಧ ನಡೆಯೋ ಸಂಭವ ಇದೆ ಅಂತ ಮಾಹಿತಿ ಬಂತು. ಬೆಳಗಿನ ಜಾವ 4 ಗಂಟೆಗೆ ಎದ್ದೋದ. ಪಾಪ ರಮ್ಮ ಕೇಸರಿ ಬಾತ್ ಮಾಡ್ಕೊಡಕ್ ಆಗ್ಲಿಲ್ಲ. ಆತ ಯುದ್ಧದಲ್ಲಿ ವೀರ ಮರಣವನ್ನ ಹೊಂದಿ ಮನೆಗೆ ಶವ ಬಂತು. ಪ್ರತಿ ವರ್ಷ ತಾಯಿ ಹೇಳ್ತಿದ್ಲಂತೆ, ನನ್ಗೆ ಕೇಸರಿ ಬಾತ್ ನೋಡ್ದಲ್ಲೆಲ್ಲ ತಿನ್ನೋಕೆ ಮನ್ಸು ಬರಲ್ಲ, ನನ್ ಮಗ ನೆನ್ಪಾಗ್ತಾನೆ, ಆತ ನನ್ನ ಮಗನ ಫೇವರೇಟ್ ತಿಂಡಿ ಅಂತ. ನೋಡಿ, ಒಂದೊಂದು ಕುಟುಂಬದ ಒಂದೊಂದಿದೆ. ಇನ್ನೂ ತುಂಬಾ ಜನರಿಗೆ ಹೇಳೋಣ. ಆದ್ರೆ ಮಕ್ಕಳ ಮತ್ತೊಮ್ಮೆ ನಿರ್ಧರಿಸಿ, ಭಾರತದ ಪವಿತ್ರ ಭೂಮಿಯಲ್ಲಿ ತಾವೆಲ್ಲರೂ ಜನ್ಮ ಇಡ್ತಾಯಿದ್ದೀರಾ. ಸಾಧನೆ ಮಾಡೋಕೆ ನಿಮ್ಗೆ ನೂರಾರು ಅವಕಾಶಗಳಿವೆ. ಯಾವುದೇ ದುಶ್ಚಟಗಳಿಗೆ ಒಳಗಾಗಬೇಡಿ. ಯಾವುದೇ ನೋಡಿ, ಬೇರೆಯವರಿಂದ ಬರ್ತಕ್ಕಂಥ ಕೆಟ್ಟ ವಿಚಾರಗಳು ನಮ್ಮ ಮನಸ್ಸನ್ನ ಬೇಗ ತಲುಪ್ತವೆ. ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಪಾಸಿಟಿವ್ ನೆಗೆಟಿವ್ ಥಿಂಕಿಂಗ್ ಇದೆ. ಮೊದಲು ನಮ್ಮ ಮುನ್ನಲ್ಲೇ ಬರೋದು ನೆಗೆಟಿವ್ ಥಿಂಕಿಂಗ್, ಕೆಟ್ಟದನ್ನ ಮಾಡಬೇಕು ಅಂತ. ಅದನ್ನ ಹಿಡಿದಿರಿ, ಅದನ್ನ ರಾಕ್ಷಸಿ ಗುಣ ಅಂತ ಕರೀತಾರೆ. ಆ ಅಸುರಿ ಗುಣಗಳನ್ನೆಲ್ಲ ತಾವು ಕಡಿಮೆ ಮಾಡಿಕೊಂಡು ದೈವಿ ಗುಣಗಳನ್ನ ಬೆಳೆಸ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ, ಕಾರ್ಗಿಲ್ ವಿಜಯ ದಿವಸದಲ್ಲಿ ಹೋರಾಟ ಮಾಡಿದ ಎಲ್ಲ ಸೈನಿಕರಿಗೂ ನನ್ನ ನಮನಗಳನ್ನ ತಿಳಿಸುತ್ತಾ, ಆ ಕುಟುಂಬಕ್ಕೆ ಸಕಲ ಐಶ್ವರ್ಯವನ್ನ ನೀಡುವಂತ ಭಗವಂತನಲ್ಲಿ ಕೇಳ್ಕೊತೀವಿ. ಮಕ್ಕಳ 2 ಸಲ ಜೋರ ಘೋಷಣೆ ಹಾಕೋಣ ಭಾರತ್ ಮಾತಾಗೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಧನ್ಯವಾದ.